ಶಂಕರಂ ಶಂಕರಾಚಾರ್ಯ ಶ್ರೀಮಚ್ಛಂಕರ ಭಗವದ್ಪೂಜ್ಯಪಾದಗುರುಭ್ಯೋ ನಮಃ. ವಂದೇ ನಂದಿಸ್ಯಾನಂದಂ ಯತಿವರ್ಯಂ ಮಹಾಮಹಿಂ ವೇದಾಂತಸಾರಕ್ಯಂ ಗುರುರ್ಮಣದೋಸ್ಮಿ ಹಂತಾಯಜ್ಞಂ ನೈವೀನಂ ಗುರುರ್ನಿತ್ಯಾನಂದಂ ತಾಯಾರಂ ನಮಾಸ್ಮೇ. ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಭಗವೋ ಬ್ರಹ್ಮ ಯಾವ್ದಪ್ಪ ಅಸಯತ್ತದಜಾಯತ ಸೋಸಾವಾದಿತ್ಯಃ ತಂಜಾಯಮಾನಂ ಘೋಷಾಃ ಉಲೂಲವಃ ಅನೂದತಿಷ್ಠನ್ ಸರ್ವಾಣಿ ಚ ಭೂತಾನಿ ಸರ್ವೇ ಚ ಕಾಮಾಃ ತಸ್ಮಾತ್ ತಸ್ಯ ಉದಯಂ ಪ್ರತಿ ಪ್ರತ್ಯಾಯನಂ ಪ್ರತಿ ಘೋಷಾಃ ಉಲೂಲವೋ ಅನುತಿಷ್ಠಂತಿ ಸರ್ವಾಣಿ ಚ ಭೂತಾನಿ ಸರ್ವೇ ಚ ಕಾಮಾಃ. तस्मात् तस्योदयं प्रति प्रत्यायनं प्रति घोषाः उलूलवो अनुतिष्ठन्ति सर्वाणि च भूतानि सर्वे च कामाः. अथ यत् तत् अजायत सः असौ आदित्यः तं जायमानं घोषाः उलूलवः अनुतिष्ठन् सर्वाणि च भूतानि सर्वे च कामाः. तस्मात् तस्य उदयं प्रति आयनं प्रति घोषाः उलूलवः अनुतिष्ठन्ति सर्वाणि च भूतानि सर्वे च कामाः. ಪ್ರತಿ ಪ್ರತ್ಯಾಯನಂ ಪ್ರತಿ ಆಯನಮಲ್ಲ ಪ್ರತ್ಯಾಯನ ಪ್ರತ್ಯಾಯನಂ. ಇನ್ನು ಯದ ಅಜಾಯತ ಆ ಮೊಟ್ಟೆ ಒಳಗಿಂದ ಹುಟ್ಟಿದಂತ ಶಿಶು ಇದೆಯಲ್ಲ, ಶಿಶು ಯಾವುದು ಅಂತ ಕೇಳಿದ್ರೆ ಆದಿತ್ಯನೇ. ಅಲ್ಲೇ ವಿರ್ಧಮಾಂಡವಜಾಯತ ಸಾದಿತ್ಯೇಭ್ಯ ಏವ ವಿರ್ಧಮಾಂಡವದ ಪೂರ್ತಿ ಬೆಳೆದಿರೋ ಅಂಡ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಪೂರ್ತಿ ಬೆಳೆದಿರೋದು. ಏನು ಒಂದು ಮಗು ಹುಟ್ಟೋ ಆ ಹುಟ್ಟಿದಂತಹ ಮಗು ಯಾವುದು ಅಂದ್ರೆ ಆದಿತ್ಯನೋ. ಅವನು ಹುಟ್ಟುವಾಗ ಭಾರಿ ಶಬ್ದಗಳಾದವಂತೆ. ಹೇಗೆ ಮಹಾರಾಜನಿಗೆ ಸಮ್ರಾಟ್ ಚಕ್ರವರ್ತಿಗೆ ಮಗು ಹುಟ್ಟಿದ್ರೆ ಎಲ್ಲ ಕಡೆಯಲ್ಲೂ ಕೂಡ ವಾದ್ಯ ಘೋಷಗಳು ಮೊಳಗುತ್ತವೆಯೋ ಆ ರೀತಿ ಈಶ್ವರನಿಗೆ ಪರಮಾತ್ಮ ಹುಟ್ಟಿದಂಥ ಮಗುವನು ಸಾಮಾನ್ಯ ಹಿರಣ್ಯಗರ್ಭ ಹುಟ್ಟಿದಂಥ ಮಗು ಎಲ್ಲ ಉರೂರವಾದ ವಿಸ್ತೀರ್ಣವಾಗಿರ್ತಕ್ಕಂತಹ ಶಬ್ದಗಳು ಎದ್ದುಕೊಂಡವು. ಮತ್ತು ಆಮೇಲೆ ಕ್ರಮೇಣ ಎಲ್ಲಾ ಭೂತಗಳು ಹುಟ್ಕೊಂಡವು. ಸರ್ವಾದಿ ಭೂತಾದಿ ಉದತಿಷ್ಠರು. ಆಮೇಲೆ ಸರ್ವ ಕಾಮಗಳು ಅನ್ನಪಾಲಾದಿ ಕಾಮಗಳು ಸ್ಯಾದಿ ಕಾಮಗಳೆಲ್ಲ ಹುಟ್ಕೊಂಡವು. ಅವನ ಉದಯಂ ಪ್ರತಿ ಉದಯವಾಗುತ್ತಲೂ ಹಾಗೆ ಪ್ರತ್ಯಾಯನವಾಗಲು ಮತ್ತೆ ದಿನ ಬರುವಾಗಲೂ ಎಲ್ಲಾ ಭೂತಗಳು ಎಲ್ಲಾ ಕಾಮಗಳು ಒಡನೆ ಹುಟ್ಟುತ್ತೆ. ಪ್ರತಿನಿತ್ಯ ಅವರಿಗೆ ಅವರವರ ಇಷ್ಟಾರ್ಥಗಳು ಉಂಟಾಗ್ತಾ ಇರುತ್ತೆ. ಎಲ್ಲಾ ಶಬ್ದಗಳು ಉಂಟಾಗ್ತಾ ಇರುತ್ತೆ. ದಿನ ಉದಯಾತ್ಮಕ ಶಬ್ದ ಆಗುತ್ತೆ. ದಿನ ಅವರ ಇಷ್ಟಾರ್ಥಗಳು ಉಂಟಾಗ್ತಾನೆ ಇರುತ್ತವೆ. ಅಧಯತ್ವಜಾಯತ ಗರ್ಭರೂಪಂ ತಸ್ಮಿನ್ ಅಂಡೆ ಸೋಸಾವಾದಿತ್ಯ. ಯಾವ ಗರ್ಭರೂಪವಾಗಿರ್ತಕ್ಕಂತಹ ಒಂದು ಶಿಶು ಉಂಟಾಯಿತು ಯಾವುದೇ ಆ ಅಂಡದಲ್ಲಿ ಉಂಟಾದ ಗರ್ಭರೂಪ ಶಿಶು ಅದೇ ಆದಿತ್ಯನು ಸೋಸಾವಾದಿತ್ಯ. ತಮ್ಮ ಆದಿತ್ಯ ಜಾಯಮಾನಂ ಘೋಷಾಃ ಶಬ್ದಾಃ ಉರೂರವಃ ವಿಸ್ತೀರ್ಣರವಃ ಉದತಿಷ್ಠನ್ನು ಉದಿಚ್ಛಿದವಂತಹ. ಆ ಘೋಷಗಳು ಉಂಟಾದಾಗ ಅವನ ಮಗು ಹುಟ್ಟಿದಾಗ ಆ ಹುಟ್ಟುತ್ತಿರುವ ಆದಿತ್ಯನನ್ನು ಕುರಿತು ಶಬ್ದಗಳು ಉಂಟಾದವು. ಶಬ್ದಗಳು ಎಂಥ ಶಬ್ದಗಳು? ಉರೂರವ ಅಂತ ವಿಸ್ತೀರ್ಣವಾಗಿರ್ತಕ್ಕ ಹೆಚ್ಚಿನದಾಗಿರ್ತಕ್ಕಂಥ ಶಬ್ದ. ನಗಾರಿ, ದುಂದುಬಿ, ದಿಬಿದಿಬಿ, ಎಷ್ಟು ತರಹ ವಾದ್ಯ ಇದೆಯೋ ಎಲ್ಲಾ ಶಬ್ದಗಳು ಒಮ್ಮೆಗೆ ಮುಳುಗಿದ ಹೋಗುತ್ತೆ. ವಿಸ್ತೀರ್ಣವಾದ ಶಬ್ದಗಳೆಲ್ಲ ಉಂಟಾದವು.
ಯಾವ ರೀತಿ ದೃಷ್ಟಾಂತ ಕೊಡ್ತಾರೆ. ಈಶ್ವರ ಸೇವೆ ಇಹ ಪ್ರಥಮ ಪುತ್ರ ಜನ್ಮನಿ. ಇಹ ಅಂದ್ರೆ ಈ ಪ್ರಪಂಚದಲ್ಲಿ ಈಶ್ವರಿಗೆ ಸಮ್ರಾಟ್ ಚಕ್ರವರ್ತಿಗೆ ಮೊದಲನೇ ಮಗ ಹುಟ್ಟಿದಾಗ ಆ ಸಂತೋಷಕ್ಕೆ ಯಾವ ರೀತಿ ಉತ್ಸವ ಆಗುತ್ತದೆಯೋ ಶಬ್ದವಾಗುತ್ತದೆಯೋ ಆ ರೀತಿ ಆಯ್ತು ಅಂತ. ಸರ್ವಾಂತ ಸ್ಥಾವರ ಜಂಗಮಾನಿ ಭೂತಾನಿ ಸರ್ವೇ ತೇಷಾಂ ಭೂತಾನಾಂ ಕಾಮಾಹ. ಜೊತೆಗೆ ಎಲ್ಲಾ ಸ್ಥಾವರ ಜಂಗಮ ಭೂತಗಳು ಹುಟ್ಟಿದವು ಮತ್ತು ಆ ಸ್ಥಾವರ ಜಂಗಮ ಭೂತಗಳಿಗೆ ಏನ್ ಬಯಕೆ ಇದೆಯೋ ಆ ಬಯಕೆಗಳೆಲ್ಲ ಹುಟ್ಕೊಂಡು ಒಂದೊಂದು ಹುಟ್ಟು. ಇದೊಂದು ಸಹ ಸೃಷ್ಟಿಕ್ರಮ. ಆಕಾಶಾದಿಕ್ರಮ ಸೃಷ್ಟಿಕ್ರಮ ಹೇಳೋದು ಒಂದು ಕ್ರಮ, ಈ ಆದಿತ್ಯದ ಕ್ರಮದಿಂದ ಸೃಷ್ಟಿಕ್ರಮ ಹೇಳೋದು ಇದೊಂದು ಕ್ರಮ. ಎಲ್ಲ ಈ ಸೃಷ್ಟಿ ಪ್ರಕ್ರಿಯೆ ಆದಿತ್ಯೋಪಾಸನೆಗೆ ಅಂಗವೇ ಹೊರತು ಇದು ಸೃಷ್ಟಿ ಪ್ರಕ್ರಿಯೆ ಅಲ್ಲ. ಇದು ಸೃಷ್ಟಿ ವಿಚಾರ ಹೇಳೋಕೋಸ ಬಂದಂತ ಈಗ ಆತ್ಮಿಕತ್ವ ಅಂತೂ ಸ್ವಲ್ಪ ಹೇಗೆ ಛಾಂದೋಗ್ಯದಲ್ಲಿ ಚೈತನ್ಯ ಹೇಳಿದೆಯೋ ಆ ರೀತಿ ಅಲ್ಲ ಇದು. ಇದು ಆದಿತ್ಯನ ವಿಶೇಷತೆಯನ್ನು ಹೇಳೋಕೋಸವಾಗಿ ಉಪಾಸನೆ ಮಾಡ್ಬೇಕಲ್ಲ, ಅದಕ್ಕೆ ಸೃಷ್ಟಿ ವಿಚಾರ ಹೇಳ್ತಾ ಇದೆ. ತಸ್ಮಾತ್ ಆದಿತ್ಯ ಜನ್ಮ ನಿಮಿತ್ತ ಭೂತಕಾಮೋತ್ಪತ್ತಿ ತಸ್ಮಾತ್ ಅದ್ಯತ್ವೇಪಿ ತಸ್ಯ ಆದಿತ್ಯಸ್ಯ ಉದಯಂ ಪ್ರತಿ ಪ್ರತ್ಯಾಯನಂ ಪ್ರತಿ ಅಸ್ತಗಮನಂಚ ಪ್ರತಿ. ಯಾವ ಕಾರಣದಿಂದ ಆದಿತ್ಯ ಜನ್ಮ ನಿಮಿತ್ತವಾಗಿ ಭೂತಗಳ ಕಾಮೋತ್ಪತ್ತಿ, ಭೂತಗಳಿಗೆ ಏನೇನು ಬಯಕೆ ಇದೆಯೋ ಅನ್ನಪಾನಾದಿಗಳು ಏನೇನಿದೆಯೋ ಎಲ್ಲವೂ ಆದಿತ್ಯ ಜನ್ಮ ನಿಮಿತ್ತವಾಗಿಯೇ ಉಂಟಾಗೋದು. ಇವತ್ತಿಗೂ ಆದಿತ್ಯನ ಉದಯವಾಗುತ್ತಲೇ ಏನೇನು ಮಾಡಬೇಕು, ಅಡಿಗೆ ಮಾಡಬೇಕು, ತರಕಾರಿ ತರಬೇಕು, ತರಕಾರಿ ಬರಬೇಕು, ಜಮೀನು ಹೋಗ್ಬಿಟ್ಟು ಎಲ್ಲ ಹಾಕಬೇಕು. ಎಲ್ಲ ರೈತರಿಗೆ ಅವರವರ ಬೆಳೆ ಉತ್ಪತ್ತಿ ಆಗೋದು, ಅವರವರ ವ್ಯವಹಾರ ಸರಿ ವ್ಯವಹಾರ ಕೈಗೂಡೋದು, ಆಯಾ ಬೈಕ್ ಇದ್ದಂತೆ ಕೆಲಸ ಮಾಡೋದೆಲ್ಲ ಇಷ್ಟಾರ್ಥ ಇಡೋದು. ಇವತ್ತಿಗೂ ಆದಿತ್ಯ ನಿಮಿತ್ತವಾಗಿ ಎಲ್ಲರಿಗೂ ಅವರ ಇಷ್ಟಾರ್ಥ ಉಂಟಾಗ್ತಾ ಇದೆ. ಪ್ರತ್ಯಾಯನ ಅಂದ್ರೆ ಮತ್ತು ಅಸ್ತಮ ಆಗೋದು ಮತ್ತೆ ಬರೋದು. ಅಸ್ತಮಾನ ಆದ್ಮೇಲೆ ಎಲ್ಲ ಮಲ್ಕೊಳ್ತಾರೆ, ಮತ್ತೆ ಉದಯ ಆದ ಕೂಡಲೇ ಎಲ್ಲ ಹೇಳ್ತಾರೆ. ಉದಯ ಆದ್ಮೇಲೆ ಹೇಳೋರು ಎಷ್ಟೋ ಜನ ಉಂಟು. ಅಥವಾ ಪುನಃ ಪುನಃ ಪ್ರತ್ಯಾಗಮನಂ ಪ್ರತ್ಯಾಯನಂ, ಮತ್ತೆ ವಾಪಸ್ ಬರೋದೇ ಪ್ರತ್ಯಾಯನ, ಅದೇ ಪ್ರತ್ಯಾಗಮನ. ಮತ್ತೆ ಹೋಗ್ತಾ ಇರ್ತಾನೆ. ಅವನ್ ಬರೋದು ಹೋಗೋ ಆಗಲ್ಲ. ಭೂಮಿ ತಿರುಗಿದಾಗ ಮರೆಯಾದಾಗ ಕತ್ಲೆ, ಭೂಮಿ ಅಭಿಮುಖವಾದಾಗ ಬೆಳಕು. ಆಯ್ತು ಹಾಗೆ ಇರ್ತಾನೆ, ಅವನೆಲ್ಲೂ ಹೋಗಿಲ್ಲ, ತನ್ನ ತತ್ಪತಿ ಅದನ್ನು ಕುರಿತು ಅಂತ. ಅಥವಾ ಪುನಃ ಪುನಃ ಪ್ರತ್ಯಾಗಮನ ಪ್ರತ್ಯಾಗಮನ ತತ್ಪ್ರತಿ ತನ್ನಿಮಿತ್ತೀಕೃತ್ಯ ಇತ್ಯರ್ಥ. ತತ್ಪತಿ ತನ್ನಿಮಿತ್ತೀಕೃತ್ಯ ಅಂತ ಆಯ್ತು ನಿಮಿತ್ತವನ್ನಾಗಿ ಮಾಡಿಕೊಂಡು ಅಂತ ಅರ್ಥ. ಸರ್ವಾಣಿ ಭೂತಾನಿ ಸರ್ವೇ ಚ ಕಾಮಾಹ ಘೋಷಾಹ ಉಲ್ಲೂಲವಶ್ಚ ಅನುತಿಷ್ಠಂತಿ. ಭಾಷೆಗಾರರು ಉಲ್ಲೂಲವ ಅಂತ ಹಾಕಿದ್ದಾರೆ. ಉಲೂರವ ಆಗಬೇಕು. ಉರುವನ್ನು ವಿಸ್ತಾರವಾದ ರವ ಅಂತ ಶಬ್ದ. ಎಲ್ಲಾ ಭೂತಗಳು, ಎಲ್ಲಾ ಕಾಮಗಳು, ಎಲ್ಲಾ ಶಬ್ದಗಳು ಕೂಡ ಆಯ್ತಿನ ಉದಯವಾಗುತ್ತಲೂ ಉಂಟಾಗ್ತಾ ಹೋಗುತ್ತೆ. ಆಯ್ತಿನ ಉದಯವನ್ನು ಕಾಯ್ತಾ ಇರುತ್ತಂತೆ. ಶಬ್ದಗಳಾಗೋದಕ್ಕೂ ಇಷ್ಟಾರ್ಥ ಉಂಟಾಗೋದಕ್ಕೂ ಆಯ್ತಿನ ಉಂಟಾಗುತ್ತಲೇ ಶಬ್ದಗಳು ಉಂಟಾಗೋದಕ್ಕೆ ಪಕ್ಷಿಗಳಕ್ಕೆ ಹೋಗುತ್ತವೆ, ಪ್ರಾಣಿಗಳಕ್ಕೆ ಹೋಗುತ್ತವೆ, ಜನರ ವ್ಯವಹಾರ ಮಾಡೋ ಶುರು ಮಾಡ್ತಾರೆ. ಎಲ್ಲರಿಗೂ ಅವರವರ ಇಷ್ಟಾರ್ಥ ಉಂಟಾಗ್ತಾ ಹೋಗುತ್ತೆ. ಏದದು ಉದಯಾದವು ಸವಿತು, ಇದು ಪ್ರಸಿದ್ಧ. ಉದಯದ ಆರಂಭದಲ್ಲಿ ಇದೆಲ್ಲ ಉಂಟಾಗುತ್ತೆ, ಅದು ಪ್ರಸಿದ್ಧ. ಏತಮೇವಂ ವಿದ್ವಾನ್ ಆದಿತ್ಯಂ ಬ್ರಹ್ಮೇತಿ ಭಾಸ್ತೆ ಅಭ್ಯಾಸೋ ಹಯಜೇನಂ ಸಾಧವೋ ಘೋಷಾಃ ಆಚ ಗಚ್ಚೇಯುಃ ಉಪಚ ನಿಮ್ರೇಡೇರನ್ ನಿಮ್ರೇಡೇರನ್. ಎಲ್ಲಿ ಏತಂ ಏವಂ ವಿದ್ವಾನ್ ಆದಿತ್ಯಂ ಧ್ಯಾನ ಹೇಳು. ಆದಿತ್ಯಂ ಆದಿತ್ಯಂ ಬ್ರಹ್ಮ ಇತಿ ಉಪಾಸ್ತೆ. ಅಭ್ಯಾಸಃ ಹ ಯತ್ ಏನಂ ಸಾಧವಃ ಘೋಷಾಃ ಆ ಚ ಗಚ್ಚೇಯುಃ ಉಪ ಚ ಉಪ ಚ ನಿಮ್ರೇಡೇರನ್ ನಿಮ್ರೇಡೇರನ್. ನಿಮ್ರೇಡೇರನ್ ಒಳ್ಳೆಯದಾಗೋದು ಅಂತ ಅರ್ಥ ಮಾಡಿದ್ದಾರೆ. ಉಪನಿಮ್ರೇಡೇರನ್. ಯಾವಾತನು ಈ ಆದಿತ್ಯನನ್ನ
ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ ಉಪಾಸನೆ ಮಾಡುವ ಆತನಿಗೂ ಕೂಡ ಒಳ್ಳೆ ಶಬ್ದಗಳು ಬೆಳಗ್ಗೆ ಏಳುತ್ತವೆ, ಒಳ್ಳೆ ವಾದ್ಯಗಳಾಗುತ್ತವೆ, ಆಡಿಸಿದಳೆ ಶೋಧ ಜಗದೋದ್ಧಾರನ ಅದನ್ನು ಹಾಡ್ಕೊಂಡು ಅವನು ಎಬ್ಬಿಸ್ತಾರೆ, ಮಂಗಳವಾದ್ಯವನ್ನು ಊದ್ಕೊಂಡು ಎಬ್ಬಿಸ್ತಾರೆ, ಒಳ್ಳೊಳ್ಳೆ ವೀಣ ಮೃದಂಗ ಪಿಟೀಲು ಇವುಗಳನ್ನೆಲ್ಲ ಬಾರಿಸ್ತಾ ಅವ್ರನ್ನ ಎಬ್ಬಿಸ್ತಾರಂತೆ. ಒಳ್ಳೆ ಸಾಧುಗಳು ಒಳ್ಳೇದಾಗಿರ್ತಕ್ಕಂಥೆಲ್ಲ ಬರುತ್ತವೆ. ಇಷ್ಟೇ ಆಯ್ತು ಬ್ರಹ್ಮ ಅಂತ ಉಪಾಸನೆ ಮಾಡ್ಬಿಟ್ರೆ ಏನೇನೇನೆಲ್ಲ ಫಲ ಅಂತಂದ್ರೆ ಒಳ್ಳೆ ಶಬ್ದಗಳು ಉಂಟಾಗೋದು, ಒಳ್ಳೆ ಭೋಗಗಳು ಉಂಟಾಗೋದು, ಒಳ್ಳೆ ಇಷ್ಟ ಸುಖಗಳು ಬಂದು ಕೂಡ್ಕೊಳ್ಳೋದು ಎಲ್ಲ ಒಳ್ಳೆಯದೆಲ್ಲ ಬಂದು ಸೇರುತ್ತವೆ. ಇಂದ್ರಿಯಗಳಿಂದ ಒಳ್ಳೆಯದನ್ನು ಮಾಡುವೆ ಉಂಟು ಮಾಡುತ್ತವೆ ಅಂತ ಅರ್ಥ. ತಯಃ ಕಶ್ಚಿತ್ ಏವಂ ಏತಂ ಏವಂ ಸೋಕ್ತ ಮಹಿಮಾನಂ ವಿದ್ವಾಂಸನ್ ಆದಿತ್ಯಂ ಬ್ರಹ್ಮೇತ್ಯುಪಾಸ್ತೆ ಸಹ ತದ್ಭಾವಂ ಪ್ರತಿಪದ್ಯತೆ ಇತ್ಯರ್ಥಃ. ಯಾವನಾದರೂ ಸರಿ ಈ ಮೇಲೆ ಹೇಳಿದ ಮಹಿಮೆಯನ್ನುಳ್ಳ ಆದಿತ್ಯನನ್ನ ಬ್ರಹ್ಮವೆಂಬುದಾಗಿ ಉಪಾಸಕನು ಉಪಾಸನೆ ಮಾಡುತ್ತಾನೋ, ಉಪಾಸನೆ ಮಾಡ್ಬೇಕಾದ್ರೆ ಸ್ವಲ್ಪ ನಿರಂತರ ಮಾಡ್ಬೇಕು. ಒಂದ್ಸಲ ಆದಿತ್ಯ ಬ್ರಹ್ಮ ಅಂತಂದ್ರೆ ಆಗಲಿಲ್ಲ. ಆದಿತ್ಯ ಬ್ರಹ್ಮ ಅನ್ನುವಂಥ ಭಾವನೆ ಯಾವಾಗಲೂ ಬರ್ತಾ ಇರಬೇಕು. ಆದಿತ್ಯನೇ ಜಗತ್ತಿಗೆ ಕಾರಣ, ಆದಿತ್ಯನೇ ಜಗತ್ತೆಲ್ಲ ತುಂಬಿಕೊಂಡವನು, ಆದಿತ್ಯದಿಂದ ಜಗತ್ತೆಲ್ಲ ಉಂಟಾಗಿರೋದು, ಇದಾಗಿ ನಿಂತಿರೋದು ಆದಿತ್ಯಾತ್ಮಕವಾಗಿ ಜಗತ್ತೆಲ್ಲ. ಐದು ಆದಿತ್ಯವು ಬ್ರಹ್ಮ ಅಂತ ಈ ರೀತಿ ಭಾವನೆ ಮಾಡ್ತಾ ಇದ್ರೆ ಸಹ ತದ್ಭಾವ ದೇಹ ಬಿಟ್ಟ ಮೇಲೆ ಆದಿತ್ಯನಲ್ಲೇ ಒಂದಾಗ್ಬಿಡ್ತಾನೆ ಉಪಾಸಕ. ಆದಿತ್ಯಸ್ಯ ಚಸಾಯುಜ್ಯಂ ಗಚ್ಚತಿ ಚತುರ್ನಯದಿ ಯುಜ್ಜುಹೋದಿ ಸಪ್ತಮಿ ಸಪ್ತಹೋತಾರಮೇವ ತಜ್ಜಜ್ಞ ಕೃತಮಾಪ್ನೋತಿ ಸೌಮ್ಯಮದ್ಧರಂ ಸ್ಫುನೋತಿ ಆದಿತ್ಯಸ್ಯ ಚಸಾಯುಜ್ಯಂ. ಎಲ್ಲವೂ ಆದಿತ್ಯಸ್ಯ ಚಸಾಯುಜ್ಯಂ ಹೇಳ್ತಾ ಹೋಗುತ್ತೆ. ಸಮಿತ್ ಪಂಚಮಿ ಒಂದು, ನಿರುಜ್ಯೋತಿ ಷಡ್ಡೋತಾರ, ಸಮಿತ್ ಸಪ್ತಮಿ ಒಂದು, ಚತುರ್ನೈದು ಒಂದು, ಚತುರ್ಹೋತಾರ में दशगुण मासो, चतुर्होतार में दशगुण मासो, चतुर्नैति समित पंचमी पंचहोतार में चतुर्नैति द्विज्योति षड्होतार में पशुबंध, चतुर्नैति द्विज्योति समित सप्तमी सप्तहोतार में सौम्य मध्य ಸೌಮ್ಯ. ಸೌಮ್ಯ ಅಂದ್ರೆ ಪಶುಬಂಧಕ್ಕೆ ಎರಡೇನ? ಪಶುಬಂಧಕ್ಕೆ 6. ತ್ರಿಜ್ಯುಹೋತಿ ಅದೇ 4 ಹಾಕ್ತಾನೆ 2 ಹೋಮ. ಬ್ರಹ್ಮೇತಿ ಸಹ ತದ್ಭಾವ ಇದೆ. ಅವನು ಆ ಆದಿತ್ಯ ಭಾವವನ್ನೇ ಪಡ್ಕೊಂಡ್ಬಿಡ್ತಾನೆ, ಆದಿತ್ಯದಲ್ಲಿ ಒಂದಾಗ್ತಾನೆ. ಇಂಚ ದೃಷ್ಟಂ ಫಲಂ ಅಭ್ಯಾಸೋ ಕ್ಷಿಪ್ರಂ ತದ್ವಿದಃ ಯದಿತಿ ಕ್ರಿಯಾ ವಿಶೇಷಣಂ ಏನಂ ಏವಂ ವಿಧಂ ಸಾಧವಃ ಶೋಭನಾಃ ಘೋಷಾಃ. ದೃಷ್ಟಫಲವೂ ಉಂಟು. ಏನ್ ದೃಷ್ಟಫಲ? ಅಭ್ಯಾಸ ಅಂದ್ರೆ ಕ್ಷಿಪ್ರವಾಗಿ ಬೇಗನೆ ಅಂತ. ಅಭ್ಯಾಸ ಅಂದ್ರೆ ಅವ್ಯಯ, ಅದು ಕ್ಷಿಪ್ರಂ ಅಂತ ಅರ್ಥ, ಬೇಗನೆ ಅರ್ಥ. ಅದನ್ನ ಬಲ್ಲವನಿಗೆ ಆ ಆದಿತ್ಯ ಬ್ರಹ್ಮೋಪಾಸಕನಿಗೆ ಎತ್ತು ಯಾವ್ದಿದೆಯೋ ಯಾವ್ದು ಬರೋದೋ ಅಂತ ಎತ್ತು ಕ್ರಿಯಾ ವಿಶೇಷಣ, ಅದು ಅಡ್ವರ್ಬು, ನಾಮ ವಿಶೇಷಣ ಅಲ್ಲ. ಯದಿತಿ ಕ್ರಿಯಾ ಅಂದ್ರೆ ಯದ್ ಆಗಚ್ಚಂತಿದೆ, ಏನ್ ಬರುತ್ತೆ ಅಂತ, ಏನಿದೆಯಲ್ಲ ಏನ್ ಬರುತ್ತೆ ಅಂತ. ಏನಂ ಏವಂ ವಿಧಂ ಸಾಧುವೋ ಶೋಭನ. ಈ ರೀತಿ ಉಪಾಸಕನಿಗೆ ಒಳ್ಳೆ ಶಬ್ದಗಳು, ಒಳ್ಳೆ ಘೋಷಗಳು, ಒಳ್ಳೆ ಅನುಕೂಲವಾಗಿ ಹಿತಕರವಾಗಿರ್ತಕ್ಕಂಥ ಶಬ್ದಗಳೇ ಬರ್ತಾ ಇರುತ್ತವೆ. ಸಾಧುತ್ವಂ ಘೋಷಾದೀನ ಭೋಗ್ಯ ಪಾಪಾನುಬಂಧಾಭಾವ. ಘೋಷಗಳಲ್ಲಿ ಸಾಧುತ್ವ ಘೋಷ ಅನ್ನೋದು ಇದೆಯಲ್ಲ, ಅನುಭವಿಸುವಾಗ ಅದು ಪಾಪದ ಅನುಬಂಧ ಇರಲ್ಲ. ಈ ಪಕ್ಕದ ಮನೇಲಿ ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ಕರೋ ಅಂತ ಆ ಕಟಿಂಗ್ ಮಾಡೋ ಶಬ್ದಗಳು, ಗೋಡೆ ಕಟ್ ಮಾಡೋದು, ಆ ಶಬ್ದಗಳು ತಲೆ ಚಿಟ್ಟೋದು ಹೋಗುತ್ತೆ. ಪಕ್ಕ ಮನೆ ವಾಸ ಮಾಡಕ್ಕೆ ಆಗಲ್ಲ. ಆ ಪಕ್ಕ ಮನೆ ಕಟ್ತಾ ಇದ್ರೆ ಅವ್ ಮಾಡೋ ಕಾರ್ಪೆಂಟ್ ಶಬ್ದ ಇರ್ಬೋದು, ಈ ಪ್ಲಂಬಿಂಗ್ ಶಬ್ದ ಮಾಡೋದಿರ್ಬೋದು, ಅದು ಈ ಎಲೆಕ್ಟ್ರಿಕ್ ಇವರು ಗೋಡೆ ಕೊರಿತಾರಲ್ಲ ಆ ಶಬ್ದಗಳು, ಅದು ಕೆಟ್ಟ ಶಬ್ದಗಳು, ತಡ್ಕೊಳಕ್ ಸಹಿಸ್ಕೋಕಾಗಲ್ಲ. ಯಾರೋ ಓಹೋ ಅದು ಗೊಗ್ಗುಲ್ದಂಗ್ ನೋಡ, ಇಂಪ ಬಂದಕ್ಕೆ ಇಂಪ ನೋಡ್ತಿದ್ದೇನೋ ಆ ಧ್ವನಿ ಬರುತ್ತಲ್ಲ ಅನ್ಕೊಂಡ ಓ ಮಕ್ಕಳಿದ್ದಂತ ಹೇರ್ಕೊಂಡೇ ಬಿಡ್ತಾರೆ. ಆಗ ಪಾಪದ ಅನುಬಂಧವಿಲ್ಲದೆ ಇರೋದು ಅನ್ನೋದಿದೆಯಲ್ಲ ಘೋಷಗಳಿಗೆ, ಅದೇ ಸಾಧುತ್ವ.
ಆಚಗಚ್ಚೇಯು ಆಗಚ್ಚೇಯುಶ್ಚ ಅಜಗಚ್ಚೇಯು ಆಗಚ್ಚೇಯುಶ್ಚ ಅಷ್ಟೇ ಬರುತ್ತವೆ, ಬಂದೇ ಬರುತ್ತವೆ, ಒಳ್ಳೊಳ್ಳೆ ಶಬ್ದಗಳು ಬರುತ್ತವೆ, ಇವನಿಗಾಗಿ ಕಳೆದೇ ಇರ್ತವೆ. ಉಪಚ ನಿಮ್ರೇಡೇರನ್ ನಿಮ್ರೇಡೇರನ್ ಇಷ್ಟ ಉಪನಿಮ್ರೇಡೇರನ್ ಇಷ್ಟ ಬಂದೇ ಬರುತ್ತವೆ ಅಂತ ನಿಮ್ರೇಡನ್ ನ ಕೇವಲಂ ಆಗಮನ ಮಾತ್ರಂ ಘೋಷಾಣಾಂ ಉಪಸುಖಮೇಯುಶ್ಚ ಉಪಸುಖಂಚ ಕುರ್ಯು ಇತ್ಯರ್ಥಃ. ಸುಖ ಕುರ್ಯು ಅಂತ ನಿಂಬರೇಡೆ ಅಂದ್ರೆ ಸುಖವನ್ನು ಉಂಟು ಮಾಡುತ್ತವೆ ಅರ್ಥ. ಯಾವ ಧಾತು ಗೊತ್ತಿದೆ ಇದು ನಿಂಬರೇಡೆ ಅಂತ. ಈ ಬರೀ ಬರುತ್ತವೆ ಅಷ್ಟೇ ಅಲ್ಲ, ಶಬ್ದಗಳು ಬಂದು ಪ್ಲೆಸೆಂಟ್ ಆಗಿರುತ್ತೆ, ಹಿತವಾಗಿರುತ್ತೆ, ಅವನಿಗೆ ಸುಖವನ್ನು ಉಂಟು ಮಾಡುತ್ತವೆ, ಮುನುಕನ್ನು ಉಂಟು ಮಾಡಿಯೇ ಮಾಡುತ್ತೆ ಅಂತ. ಏನೋ ವೈದಿಕ ಧಾತು ಇರಬೇಕು, ಯಾವುದೋ ವೈದಿಕ ಪದ. ದುರಭ್ಯಾಸೋ ಅಧ್ಯಾಯ ಸಮಾಪ್ತಸ್ಥಃ ಆದರಾರ್ಥಶ್ಚ. ನಿಮ್ರೇಡೆ 2 ಸಲ ಯಾಕಕ್ಕೆ ಅಂದ್ರೆ ಅಧ್ಯಾಯ ಮುಗೀತು ಅಂತ ಒಂದು, ಮತ್ತು ಈ ಉಪಾಸನೆ ನಿಮ್ಗೆ ಆದರ ಮಾಡ್ಕೊಳ್ಬೇಕು ಅಂತ ಇನ್ನೊಂದು. 2 ಆದರ ಉಂಟಾಗಲಿ, ಈ ಉಪಾಸನೆ ಮಾಡ್ಬೇಕು ಅಂತ ಅನ್ನಿಸ್ಲಿ ಅಂತ ಹೇಳಿ ಆ ಒಂದು ಆಸೆಯಿಂದ ಇದು 2 ಸಲ ಹೇಳತ್ತೆ ಏನು. 2 ಅಲ್ಲ 20 ಸಲ ಹೇಳಿದ್ರು ಆದರ ಬರಲ್ಲ ಇವರಿಗೆ. ಇವ್ರಿಗೆ ಆದರ ಬರೋದು ತೆಪ್ಪಲ್ಲಾಗ ಹೊಡೆದು ಬರೋದು. ಏನಪ್ಪ ದುಡ್ಡು ಕೊಡಿ, 8 ಗಂಟೆವರೆಗೂ ಮಲ್ಕೊಳ್ಳಿ ಅಂತ ಹೇಳಿ. ಪೌತ್ರಾಯಣ ಶ್ರದ್ಧಾದೇಯೋ ಬಹುದಾಯಿ ಬಹುಪಾಕ್ಯ ಆಸಾ ಸಹ ಸರ್ವತಃ ಆವಸತಾನ್ ಮಾಪಯಾನ್ ಚಕ್ರೆ ಸರ್ವತಮೇ ಅನ್ನಮಚ್ಚಂತೀತಿ उत्तरायणः श्रद्धादेयो बहुधायी बहुपाक्यासा चकारे चकार मापयान चक्र सर्वत एव अन्मे अन्नमप्स्यन्तीति चानुश्रुतिः ह पौत्रायणः श्रद्धादेयः बहुदायी बहुपाक्यः आसा बहुपाक्यः आसा सह ह सर्वतः आवसथान् मापयान् चक्रे सर्वतः एव मे अन्नम् अच्छन्ति इति. ಜಾನುಶ್ರುತಿ ಅಂತ ಒಬ್ಬ ರಾಜ ಇದ್ದ. ಅವನು ಪೌತ್ರಾಯಣ, ಪುತ್ರನ ಮೊಮ್ಮಗ ಆಗಿದ್ರೆ ಪೌತ್ರಾಯಣ. ಪುತ್ರ ಅಂತ ಅವನ ಅಜ್ಜನ ಹೆಸರು, ತಂದೆ ಹೆಸರು ಪೌತ್ರ, ಇವನ ಹೆಸರು ಪೌತ್ರಾಯಣ. ಜೀವತಂಶೆ ಯುವ ಪ್ರತ್ಯಯ ಪೌತ್ರಾಯಣ. ಅವನು ಬಹುದಾಯಿ, ಭಾರಿ ಕೊಡೋನಂತೆ, ಕೊಡಗೈ, ಕೊಡೋದಲ್ಲಿ ಮಾತ್ರ ಎತ್ತಿದ ಕೈ. ಬಹುಪಾಕ್ಯ, ತುಂಬಾ ಅಡಿಗೆನೂ ಮಾಡಿಸ್ತಾ ಇದ್ದಂತೆ. ಅಹನ್ಯಹನಿ ಬಹುಪಕ್ತವ್ಯಂ ಎಷ್ಟಿನ ಗೃಹೆ. ಅವನು ತನ್ನ ಮನೆಯಲ್ಲೂ ಒಂದು 25 ಜನಕ್ಕೆ ಮಾಡಿದ್ದ. ಸರ್ವತ್ರ ಆವಸಥಾನ್ ಮಾಪಯಾನ್ ಚಕ್ರ, ಎಲ್ಲಾ ಕಡೆಯಲ್ಲೂ ಛತ್ರಗಳನ್ನು ಕಟ್ಟಿಸಿದ್ದ. ಎಷ್ಟೋ ಇಲ್ಲಿಂದ ನೋಡೋಷ್ಟು ದೂರ ಛತ್ರ ಇರ್ಬೇಕು, ಅಲ್ಲಿಂದ ಎಷ್ಟು ದೂರ ಅಲ್ಲಿಗೆ ಎಲ್ಲಿ ನಿಂತ್ಕೊಂಡ್ರು ಕೂಡ ಒಂದು ಛತ್ರ ಕಾಣ್ಬೇಕು. ಇಡೀ ದೇಶದೆಲ್ಲ ಕಟ್ಬಿಟ್ಟಿದ್ದ, ಅವನದು ರಾಜ್ಯದೆಲ್ಲ ಕಟ್ಬಿಟ್ಟಿದ್ದಂತೆ. ಒಂದು 3-4 ಸಾವಿರ ಅವನ ರಾಜ್ಯದಲ್ಲಿ ಕಟ್ಬಿಟ್ಟು, ಯಾವ್ದನ್ನ ಛತ್ರವನ್ನು ಕಟ್ಬಿಟ್ಟು ಅಲ್ಲಿ ಚೆನ್ನಾಗಿ ಅಡಿಗೆ ಮಾಡ್ರಿಂದ. ಯಾರು ಮನೇಲಿ ಅಡಿಗೆ ಮಾಡ್ಬೇಡ್ರಿ ಅಂದ್ಬಿಟ್ಟಿದ್ದ ಅವನು. ಮನೇಲಿ ಯಾರು ಅಡಿಗೆ ಮಾಡ್ಬೇಡಿ, ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವರವರಿಗೆ ಸ್ಟೇಟಸ್ ತಕ್ಕಾಗೆ ವಿದ್ವಾಂಸರು ಅವರೊಂದ್ ಕಡೆಯಲ್ಲಿ ಊಟ ಮಾಡ್ಲಿ, ಸಾಮಾನ್ಯ ಒಂದ್ ಕಡೆಯಲ್ಲಿ ಶ್ರೋತ್ರಿಯರು ಆಹಿತಾದಿಗಳು ಅವರವರ ಆಚಾರಕ್ಕೆ ವಿಚಾರಕ್ಕೆ ವ್ಯವಹಾರಕ್ಕೆ ಅನುಕೂಲವಾಗುವ ಹಾಗೇನೆ ಎಲ್ಲ ಕಡೆಯಲ್ಲಿಯೂ ಸಿಕ್ಕಾಪಟ್ಟೆ ಅಡಿಗೆ ಮಾಡಿಸ್ತಾ ಇದ್ದಂತೆ ಅವನು ಜನ. ಅದೇ ಅವನ ಕೆಲಸ. ಅಡಿಗೆ ಬಿಟ್ರೆ ಅವನು 10,000 ಅಡಿಗೆ ಬಿಟ್ಟಿದ್ದ. ಅದರಲ್ಲೂ ಸಂಬಳ, ಏನು ಸಂಪತ್ತು ಬಂದವರು. ಅವನು ಶ್ರದ್ಧೆಯಿಂದ ಬಹಳ ಆಳನ್ನು ತಾನು ಖುದ್ದ ಹೋಗ್ತಿದ್ದ. ತಾನು ಹತ್ತಿರತಕ್ಕಂಥ ಛತ್ರಕ್ಕೆ ಹೋಗ್ಬಿಟ್ಟು ಊಟ ಮಾಡುವಾಗ ಕೈ ಮುಗಿದುಕೊಂಡು ನಿಧಾನ ಊಟ ಮಾಡಿ, ಸಮಾಧಾನ ಊಟ ಮಾಡಿ, ಇನ್ನೊಂದ್ಸಲ ಹಾಕಿಸ್ಕೊಳ್ಳಿ, ಏನು ಸಂಕೋಚ ಪಟ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬಹಳ ಪ್ರೀತಿಯಿಂದ ಮಾತಾಡಿಸಿ, ತಾನು ಕೈ ಮೇಲೆ 2 ಲಾಡು ಉಂಡೆ ಮತ್ತೆ ಹಾಕೋದು, 2 ಒಬ್ಬಟ್ಟು ಹಾಕೋದು, ಮತ್ತೆ ಬಡಿಸೋದು, ಇದೆಲ್ಲ ಮಾಡಿಸ್ತಾರೆ. ಸಿಕ್ಕಾಪಟ್ಟೆ ಮಾಡ್ತಿದ್ದ. ತಿನ್ಲಿ ಅಂತ ಅನ್ನದಾನ ಮಾಡ್ಬೇಕು ಅಂತ ಭಾರಿ ನಮ್ಗೆ ಆಸೆ. ಆ ಅನ್ನದಾನದ ಫಲ ಹೆಂಗ ಆಗ್ಬಿಡ್ತು ಅಂದ್ರೆ ಅವನು ತಿದಿ ದಿಲೋಕಕ್ಕೆ ಹೋಗಿ ಇದಾಗ್ತಿದ್ದ ತೇಜಸ್ಸು.
ದ್ಯುಲೋಕಕ್ಕೆ ಹೋಗಿ ಚುಚ್ತಾ ಇತ್ತಂತೆ. ಭಾರಿ ಅನ್ನದಾನ ಮಹಾದಾನವನು, ಅನ್ನದಾನ ಮಹಾದಾನ, ಪ್ರಾಣ ಕೊಡುವಂಥದ್ದು. ವಾಯು ಪ್ರಾಣಯೋ ಬ್ರಹ್ಮಣ ಪಾದದೃಷ್ಟಿಧ್ಯಾಸ ಪುರಸ್ತಾದ್ವರ್ಣಿತ. ಹಿಂದೆ ಸಂಪರ್ಕ ಇದರಲ್ಲಿ ಸಾಂಡಿಲ್ಯ ವಿದ್ಯೆಯಲ್ಲಿ ಅಧ್ಯಾತ್ಮವಾಗಿ ಪ್ರಾಣ, ಅಗ್ನಿವಾಗಿ ವಾಯು. ಸಂಪರ್ಕ ವಿದ್ಯೆಯಲ್ಲಿ ಅಗ್ನಿ, ಆದಿತ್ಯ, ಚಂದ್ರ, ವಿದ್ಯುತ್. ಇಲ್ಲಿ ಅಧ್ಯಾತ್ಮ ವಾಕ್ ಪ್ರಾಣ ಚಕ್ಷುಶ್ರೋತ್ರ. ಅಲ್ಲೇ ಅಗ್ನಿ, ಆದಿತ್ಯ, ವಾಯು, ದಿಕ್ಕು ಈ ರೀತಿ ಹೇಳಿದ್ರು. ದಿಕ್ಕು ಅಲ್ಲಿ ಅಧ್ಯಾತ್ಮವಾಗಿ ಪ್ರಾಣನನ್ನು, ಅಗ್ನಿವಾಗಿ ವಾಯುವನ್ನು, ಬ್ರಹ್ಮದ ದೃಷ್ಟಿಯಾಗಿ ಈ ಶಾಂಡಿಲ್ಯ ವಿದ್ಯೆಯಲ್ಲಿ ಹೇಳ್ತಲ್ಲ. ಶಾಂಡಿಲ್ಯ ವಿದ್ಯೆ ಚೆನ್ನಾಗಿದ್ದಾವ. ಸಂಪರ್ಕ ವಿದ್ಯೆ ಆಯ್ತು. ಸಂಪರ್ಕ ವಿದ್ಯೆಯಲ್ಲಿ ಇದೇ ಸಂಪರ್ಕ ವಿದ್ಯೆ. ಶಾಂಡಿಲ್ಯ ವಿದ್ಯೆಯಲ್ಲಿ ಆಯ್ತು. ಅದು ಪಾದ ಅಂತ ಬೇರೆ ಮಾಡ್ಕೊಂಡಿತ್ತು. ಹಾಗೆ ಬ್ರಹ್ಮಚರ್ಯ ಪಾದ ಅಂತ, ಪ್ರಾಣವ ಬ್ರಹ್ಮಚರ್ಯ ಪಾದ ಅಂತ. ವಾಯುನ ಜ್ಯೋತಿಷ ಭಾವಿದ ಬೀಜ, ಅಗ್ನಿನ ಜ್ಯೋತಿಷ ಭಾವಿದ ಬೀಜ, ಭಾವಿದ ಬೀಜ ನೋಡ್ತೇವೆ ಅಂತ ಭಾವಿದ ಬೀಜ ಬರ್ತಾನೆ ಇತ್ತು. ಈಗ ವಾಯು ಪ್ರಾಣಗಳ ಎರಡನ್ನು ಬ್ರಹ್ಮದ ಪಾದವಾಗಿದೆ ಅಂತ ಹೇಳಿ ಪಾದದೃಷ್ಟಿಯಿಂದ ಅಧ್ಯಾಸ ಮಾಡಿ ಹಿಂದೆ ವರ್ಣನೆ ಮಾಡಿದ್ದಾಯ್ತು. ಅಥ ಇದಾನೀಂ ತಯೋ ಸಾಕ್ಷಾತ್ ಬ್ರಹ್ಮತ್ವೇನೋಪಾಸ್ಯತ್ವಾಯ ಉತ್ತರಮಾರಭ್ಯತೆ. ಅದು ಬ್ರಹ್ಮದ ಪಾದ ಅಂತ ಹೇಳ್ತೀವಿ. ಇವಾಗ ನೇರ ಅದೇ ಪೂರ್ಣವಾದ ಬ್ರಹ್ಮ ಅಂತ ಪಾದ ಮಾಡಕ್ಕೆ ಹೇಳ್ತಾ ಇದೆ. ಈಗ ಇನ್ನು ಈ ಒಂದು ಖಂಡಿಕೆಯಲ್ಲಿ ತಯೋ ಹೋದೆ ಅದು ವಾಯುಪ್ರಾಣಗಳೆರಡನ್ನು ನೇರವಾಗಿ ಅದೇ ಬ್ರಹ್ಮವಾಗಿದೆ, ವಾಯುವನ್ನೇ ಬ್ರಹ್ಮಾತ್ಪಾಸನೆ ಮಾಡಿ ಪ್ರಾಣವನ್ನೇ ಬ್ರಹ್ಮಾತ್ಪಾಸನೆ ಮಾಡಿ ಅಂತ ತಿಳಿಸ್ಬೇಕು ಅನ್ನೋಕ್ಕೋಸ್ಕರವಾಗಿ ಈ ಮುಂದಿನ ಖಂಡಿಕೆ ಆರಂಭವಾಗ್ತಾ ಇದೆ. ಸಾಕ್ಷಾತ್ತಾಗಿ ವಾಯುವನ್ನೇ ಬ್ರಹ್ಮದೃಷ್ಟಿ ವಾಸ ಮಾಡೋದು. ಸುಖಾವಬೋಧಾರ್ಥ ಆಖ್ಯಾಯಿಕ. ಕಥೆ ಯಾತಕ್ಕೆ ಹಾಗಾದ್ರೆ ಅಂದ್ರೆ ಸುಲಭವಾಗಿ ವಿಷಯ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಕಥೆ ಹೇಳ್ಕೊಂಡು ವಿಷಯ ಹೇಳಿದ್ರೆ ಕೇಳುವವರಿಗೆ ಬೇಗ ಮನದಷ್ಟಾಗತ್ತೆ ಅಂತ ಹೇಳಿ ಸುಖೇನ ಅವಬೋಧ ಸುಖಾವಬೋಧ ತದರ್ಥ ಸುಖಾವಬೋಧ. ವಿದ್ಯಾದಾನ ಗ್ರಹಣ ವಿಧಿ ಪ್ರದರ್ಶನಾರ್ಥಾಚ. ಇನ್ನೂ ಒಂದು ಉದ್ದೇಶ ಕಥೆ ಹೇಳೋದಕ್ಕೆ. ಯಾರಿಗೆ ವಿದ್ಯೆ ಕೊಡಬೇಕು, ಹೇಗೆ ವಿದ್ಯೆ ತಗೋಬೇಕು, ವಿದ್ಯೆ ಗ್ರಹಣ ಮಾಡೋ ವಿಧಿ ತೋರಿಸ್ಬೇಕು. ವಿದ್ಯೆ ಕೊಡ್ಬೇಕಾದ್ರೆ ಎಷ್ಟು ಕೊಟ್ಟ ಗೊತ್ತವನು? 1000 ಹಸು, ಒಂದು ಕಂಠಹಾರ, ಬಂಗಾರದ ಕಂಠಹಾರ, ದೊಡ್ಡ ಪದಕ ಇರೋದು. ಆಮೇಲೆ ಅಶ್ವತಿರಿ ರಸ, ಹಸು ರಸ 600 ರಸ. ಇಡೀ ವೃಷಪರ್ಣ ನಾಮ ಗ್ರಾಮನೇ ಉಂಗ್ಳಿ ಹಾಕೊಟ್ಟಿದ್ದಾನೆ. ಮಹಾವೃಷ ಅಂತ ಇದು ಡಿಸ್ಟ್ರಿಕ್ಟು. ಅಲ್ಲಿ ರೈಕ್ವಪರ್ಣ ನಾಮ ಮಹಾವೃಷೇಶು. ಮಹಾವೃಷ ಅಂತ ಹೇಳಿ ಒಂದು ಡಿಸ್ಟ್ರಿಕ್ಟು, ರೈಕ್ವಪರ್ಣ ಅಂತ ಒಂದು ಗ್ರಾಮ. ಆ ರೈಕ್ವಪರ್ಣ ಅನ್ನೋ ಒಂದು ಗ್ರಾಮದ ಹೆಸರು 10,000 ಎಕರೆ ಮೇಲಿತ್ತು. ಅಷ್ಟು ದೊಡ್ಡದೇ ಇದು ನಮ್ಮ ಹತ್ರ. ಅದು ಪೂರ್ತಿ ಅವನಿಗೆ ನೀನು ಇಟ್ಕೋ, ನಂಗೆ ಆ ವಿದ್ಯೆ ಕೊಡು ಅಂತ ಹೇಳ್ಬಿಟ್ಟು ಅಷ್ಟನ್ನು ಉಂಬಳಿಯಾಗಿ ಕೊಟ್ಟು, ಸಂವರ್ಗ ವಿದ್ಯೆ ಎಷ್ಟು ದೊಡ್ಡ ವಿದ್ಯೆ ಅಂದ್ರೆ, ವಿದ್ಯೆಯನ್ನ ಹೇಗೆ ದಾನ ಮಾಡಬೇಕು, ವಿದ್ಯೆಯನ್ನ ಹೇಗೆ ತಗೋಬೇಕು, ಅದನ್ನ ಒಂದು ಸಾಂಪ್ರದಾಯಿಕವಾದ ಒಂದು ನಿಯಮ ತೋರಿಸ್ಬೇಕು. ಅದಕ್ಕೋಸ್ಕರವಾಗಿಯೂ ಕಥೆ ಬಂದಿದೆ. ಶ್ರದ್ಧಾನ್ನ ದಾನ ಅನುದ್ಧತತ್ವಾದೀನಾಂಚ ಶ್ರದ್ಧಾನ್ನದಾನ ಅನುದ್ಧತತ್ವ ವಿದ್ಯಾಪ್ರಾಪ್ತಿ ಸಾಧನತ್ವಂ ಪ್ರದರ್ಶ್ಯತೆ ಆಖ್ಯಾಯಿಕೆಯ. ಈ ಕಥೆಯಿಂದ ಏನ್ ತೋರಿಸ್ತಾ ಇದೆ? ಶ್ರದ್ಧೆಯಿಂದ ಅನ್ನದಾನ ಮಾಡೋದು. ಎಷ್ಟು ಅನ್ನದಾನ ಮಾಡೋದು, ಉದ್ದಟತನ ಇಲ್ಲ, ಜಂಬ ಇಲ್ಲ, ಅಹಂಕಾರ ಎಷ್ಟು ಮಾಡಿದನಲ್ಲ ಅಂತ ಹೆಮ್ಮೆ ಇಲ್ಲ. ಅದ್ರಲ್ಲಿ ಭಗವತ್ ಪ್ರೀತಿ ಮಾಡ್ತಿದ್ದ. ಬಹಳ ಶ್ರದ್ಧೆಯಿಂದ, ಪ್ರೀತಿಯಿಂದ, ಆದರದಿಂದ, ಗೌರವದಿಂದ ಮಾಡ್ತಾ ಇದ್ದ. ವಿದ್ಯಾಪ್ರಾಪ್ತಿಗೆ ಅದು ಸಾಧನವಾಗತ್ತೆ. ಯಾರು ವಿಶೇಷವಾಗಿ ಅನ್ನದಾನ ಮಾಡ್ತಾರೋ ಭೂರಿದಾ ಜನ, ಅವರು ಭುಜು ಗೃಣಂತಿತೆ ಭೂರಿದಾ ಜನ, ಅವರು ಪರಮಾತ್ಮ ಸ್ತೋತ್ರ ಮಾಡ್ತಾರೆ, ಭಕ್ತರಾಗ್ತಾರಂತೆ. ದಾನ ಮಾಡೋರಿಗೆ ಭಗವದ್ಭಕ್ತಿ ಬೇಗ ಬರ್ತಂತೆ. ಯಾರು ತುಂಬಾ ದಾನ ಮಾಡ್ತಾರೋ ಅವರಿಗೆ ಭಗವದ್ಭಕ್ತಿ, ಅಂತರ್ಮುಖತೆ, ಸಮಾಧಾನ ಎಲ್ಲ ಉಂಟಾಗತ್ತೆ, ಪಾಪ ಪರಿಹಾರ ಆಗತ್ತೆ. ಮಾತು ತಗೋಬೇಕಾ? ಶ್ರುತಿ ಜನಶ್ರುತಸ್ಯ ಅಪತ್ಯಂ
ಜಾನುಶ್ರುತಿ ಜಾನುಶ್ರುತಿ ಅವನ ಹೆಸರು. ಜನಶ್ರುತನ ಮಗನಾದ್ನ ಜಾನುಶ್ರುತಿ ಅಂತೆ. ಹ ಐತಿಹ್ಯಾರ್ಥ. ಮೂಲದಲ್ಲಿ ಜಾನುಶ್ರುತಿ ಹಿ, ಜಾನುಶ್ರುತಿ ಹಾ ಏನಿಲ್ಲ. ಹಾ ಇದು ಎಂದೂ ಪಾಠಾಂತರ ಅದಿಲ್ಲದಿದ್ದು ಆಗುತ್ತದೆ. ಹಿ ಜಾನುಶ್ರುತಿ ಹಿ ಆಗ್ಬೇಕಲ್ವಾ. ಜಾನುಶ್ರುತಿ ಹ ಪೌತ್ರಾಯಣ ಇದೆಯಾ ಅಲ್ಲ, ಅವ ಹಾ ತೋಡ್ತಾ ಇದ್ದ ಭಾಷೆ ಹಿ ಐತಿಹ್ಯಾರ್ಥ ಇರ್ಬೇಕು. ಆದ್ಮೇಲೆ ಸಹ ಸರ್ವತಃ ಎಲ್ಲಿದೆ ಲೇ ಮಂತಕ್ಕೆ ಅರ್ಥ ಬರೀಬೇಕಾದ್ರೆ ಜಾನುಶ್ರುತಿ ಆದ್ಮೇಲೆ ಮುಂದಿನ ಪದ ಯಾವುದು? ಹೀಗ ಮುಂದೆ ಪೌತ್ರಾಣದ ಮುಂಚೆ ಅದಕ್ಕೆ ವ್ಯಾಖ್ಯಾನ ಮಾಡೋದಲ್ಲ. ಪೌತ್ರಾಣಿಕಲ್ಲ ಎಲ್ಲಿಂದ ತಗೊಂಡ್ಬಿಡ್ತೀಯ ದರಿದ್ರ. ಜಾನುಶ್ರುತಿ ಹಾ ಅಂತ ಹಾ ಹೀ ಇದ್ದಂದ್ರೆ ಹಾ ಮಾಡ್ಕೊಂಡು ಭಾಷಿಕಾರರು ಹಾ ಮಾಡ್ಕೊಂಡು ಐತಿಹ್ಯಾರ್ಥ. ಈಗ ನಡೀತು ಕಥೆ ಆಯ್ತು ಅಂತ ಬದಲಾಯಿಸ್ಕೊಳ್ತಾ ಇದ್ದಾರೆ ಹೀನ ಹಾ ಅಂತ. ಪುತ್ರಸ್ಯ ಪೌತ್ರ ಪೌತ್ರಾಯಣ ಸೇವ. ಪುತ್ರನ ಮಗ ಪೌತ್ರ, ಪೌತ್ರನೇ ಅವನ ಮಗ ಪೌತ್ರಾಯಣ, ಅವನೇ ಸೇವ. ಪುತ್ರನ ಮೊಮ್ಮಗ ಪೌತ್ರಾಯಣ, ಪುತ್ರನ ಮಗ ಪೌತ್ರ, ಪೌತ್ರ ಮಗ ಪೌತ್ರಾಯಣ. ಪುತ್ರನ ಪೌತ್ರ ನೇಮಬೇಕು. ಪುತ್ರ ಎಂಬ ಪುತ್ರನ ಮಗ ಯಾರ? ಪೌತ್ರ. ಪೌತ್ರನ ಮೊಮ್ಮಗ ಅಂತ ಆಗುತ್ತೆ. ಪುತ್ರನ ಪೌತ್ರ ಯಾರು? ಪೌತ್ರಾಯಣ. ಪುತ್ರನ ಮಗ ಯಾರು? ಪೌತ್ರ. ಪುತ್ರನ ಪೌತ್ರ ಯಾರು? ಆಯ್ತಿಲ್ಲ. ಶ್ರದ್ಧಾದೇಯ ಶ್ರದ್ಧಾ ಪುರಸ್ಸರಮೇವ ಬ್ರಾಹ್ಮಣಾದಿಭ್ಯೋ ದೇಯಂ ಅಸ್ಯ ಇತಿ ಶ್ರದ್ಧಾದೇಯ. ಶ್ರದ್ಧಾದೇಯನಾಗಿದ್ದ ಅಂದ್ರೆ ಏನೇ ಆಗಲಿ ಶ್ರದ್ಧೆಯ ಮೂಲಕ ಕೊಡಬೇಕು. ಬ್ರಾಹ್ಮಣಾದಿಗಳಿಗೆ ಗೌರವದಿಂದ, ಪ್ರೇಮದಿಂದ, ಆದರದಿಂದ, ಭಕ್ತಿಯಿಂದ ಕೊಡಬೇಕು ಅಂತ ಹೇಳಿ ಆ ಸಂಕಲ್ಪ ಇಟ್ಕೊಂಡಿದ್ದ. ಬ್ರಾಹ್ಮಣ ಕೃತ್ಯ ವಿಶೇಷ ಎಲ್ಲರೂ ಬ್ರಾಹ್ಮಣರಿಗೆ ಶ್ರದ್ಧಾ ಪುರಸ್ಸರವಾಗಿಯೇ ಕೊಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡವನೇ ಶ್ರದ್ಧಾದೇಯನು. ಬಹುದಾಯಿ ಬಹು ಪ್ರಭೂತಂ ದಾತುಂ ಶೀಲಮಸ್ಯ ಆಯ್ತು ಬಹುದಾಯಿ. ಬಹಳವಾಗಿ ಕೊಡಬೇಕು ಅನ್ನೋ ಸ್ವಭಾವ. ತುಂಬಾ ಕೊಡ್ಬೇಕು, ಚೆಂದ ಊಟ ಮಾಡಿ, ಎರಡೆರಡು ಸಲ ಊಟ ಮಾಡ್ಬೇಕು, ಬನ್ನಿ ರಾತ್ರಿ ಊಟ ಮಾಡಿ ಅಂತೇಳಿ ಅಷ್ಟು ಅವನಿಗೆ ಬರಲ್ಲ. ಅಶ್ರದ್ಧೆಯ ಹುತ ದತ್ತಂ ತಪಸ್ತಪ್ತಂ ಕೃತಂಚ ಯತ್ ಪಾರ್ಥ ಹೇಳಿದ್ದಾರೆ. ಏನ್ ಮಾಡಿದ್ರು ಅಶ್ರದ್ಧೆ, ಅದಕ್ಕೇನಿಲ್ಲ. ಬಹುದಾಯಿ ಬಹುಪಾಕ್ಯ ಪಕ್ತವ್ಯಂ ಅಹನ್ಯಹನಿ ಗೃಹೇ ಯಸ್ಯ ಅಸು ಬಹುಪಾಕ್ಯ. ಬಹುಪಾಕ್ಯನಾಗಿದ್ದ ಅಂದ್ರೆ ಬಹಳವಾಗಿ ಅಡಿಗೆ ಮಾಡಿದ್ದ. ಅಡಿಗೆ ಮಾಡೋದು ಮಾತ್ರ ಕಮ್ಮಿ ಮಾಡ್ಬಿಟ್ಟು ಭಾರಿ ಬೇಗ ತುಂಬ ಸಿಟ್ಟು ಅವರಿಗೆ. ಚೆನ್ನಾಗಿ ಅಡಿಗೆ ಮಾಡಿ, ಸಮೃದ್ಧ ಅಡಿಗೆ ಮಾಡಿ ಊಟ ಮಾಡಿ. ವೇಸ್ಟ್ ಆಗೋದು, ವೇಸ್ಟ್ ಏನಾಗಲ್ಲ, ರಾತ್ರಿ ತಿಂತಾರೆ. ಬೇರೆ ಇದು ಕೊಡಿ, ಹೊಲಿಗೆ ಇರ್ತಾರಲ್ಲ, ಕೆಳಗೆ ಇರ್ತಾರೆ, ಎಲ್ಲ ತಗೊಂಡೋಗಿ ಬಕ್ಕಿಟ್ನ ಕೊಡಿ. ಮತ್ತೆ ಕಮ್ಮಿ ಮಾಡಬೇಡಿ. ಯಾರ ಮನೆಯಲ್ಲಿ ಬಹಳ ಪ್ರತಿನಿತ್ಯ ತುಂಬಾ ಅಡಿಗೆ ಮಾಡಬೇಕು ಅಂತ ಒಂದು ನಿಯಮ ಇದೆಯೋ ಅವನು ಬಹುಪಾಕ್ಯನು ಅಂತ ಅರ್ಥ. ಭೋಜನಾರ್ಥಿಭ್ಯೋ ಬಹು ಅಸ್ಯ ಗೃಹೇ ಅನ್ನಂ ಪಚ್ಯತೆ ಇತ್ಯರ್ಥ. ಭೋಜನವನ್ನು ಬಯಸುವಂಥವರಿಗೆ ಇವನ ಮನೆಯಲ್ಲಿ ತುಂಬಾ ಅಡಿಗೆ ಆಗ್ತಾ ಇದೆ, ಏನು ನಿಸ್ಸಂಕೋಚ ಹೋಗಿ ಊಟ ಮಾಡ್ಬೋದಾಗಿತ್ತು. ಹಾಗಿದ್ದಂತೆ ಯಾರೇ ಬರಲಿ, ಪರಸ್ಥಳದಿಂದ ಬಂದ್ಬಿಟ್ವಿ, ಎಲ್ಲಿ ಹೋಗಪ್ಪ, ಏನು ಊಟಕ್ಕಂತೂ ಯೋಚನೆ ಇಲ್ಲ. ಸಮೃದ್ಧ ಇನ್ನು ಇರೋದಕ್ಕೆ ಊಟ ಕೊಪ್ಪಲ್ಲ ಇರೋದಕ್ಕೂ ಮಾಡಿಯೇ ಇರ್ತಾನೆ. ದೊಡ್ಡ ಒಂದೊಂದು ಜಾಗದಲ್ಲೂ ಏನಕ್ಕೆ ಭೋಜನವನ್ನು ಬಯಸುವಂಥವರಿಗೆ ಚೆನ್ನಾಗಿ ಊಟ ಮಾಡಿದ್ಮೇಲೆ ಮಧ್ಯಾಹ್ನ ಮಗ ರೆಸ್ಟ್ ಮಾಡೋದಕ್ಕೆ ದೊಡ್ಡ ಒಂದು ಅಲ್ಲಲ್ಲೇ 80-100 ರೂಮಿನ ದೊಡ್ಡ ಇದು ಭವನಗಳು. ಮಲ್ಕೊಳ್ಳಿ, ಫ್ಯಾನ್ ಹಾಕೊಳ್ಳಿ, ಮಲ್ಕೊಳ್ಳಿ, ಚೆನ್ನಾಗಿ ಮಾಡಿ. ಕಮೋಡ್ ಬೇಕಾದ್ರೆ ಕಮೋಡ್ ರೂಪ್ ಕೊಡ್ತೀನಿ, ಬರೀ ಇಂಡಿಯನ್ ಬೇಕಾದ್ರೆ ಇಂಡಿಯನ್ನೂ ಇದೆ, ಎಲ್ಲ ಇದೆ. ಯಾರ್ಯಾರಿಗೆ ಏನೇನು ಬೇಕೋ ಅಂತಂತ ಎಲ್ಲ ಹೈಫೈ ರೂಮ್ಗಳು ಎಲ್ಲ ಪಕ್ಕದಲ್ಲೇ. ಊಟ ಮಾಡ್ಕೊಂಡು ಮಧ್ಯ ಮಕ್ಕ ಖುಷಿಯಾಗಿರಿ. ಯಾಕೆ ನಿಂಗೆ ಗೊತ್ತು ನೋಡಿ. ಏವಂ ಗುಣ ಸಂಪನ್ನ ಅಸು ಜಾನುಶ್ರುತಿ ಪೌತ್ರಾಯಣ
व्यक्तिः पौत्रायणः विशिष्टे देशे काले च विशिष्टे देशे काले च कस्मिंश्चित् आसा बभूव. कस्मिंश्चित् सा बभूव. ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಯಾವಾಗ ಡೇಟ್ ಕೇಳಬೇಡಿ, ಇಸ್ವಿ ಕೇಳಬೇಡಿ, ಒಂದಾಒಂದು ಕಾಲದಲ್ಲಿ ಈ ರೀತಿ ಗುಣಸಂಪನ್ನನಾಗಿರ್ತಕ್ಕಂಥ ಒಬ್ಬ ರಾಜ ಜ್ಞಾನಶ್ರುತಿ ಪೌತ್ರಾಯಣ ಅನ್ನುವಂಥವನು ಇದ್ದ. ಅವನು ಮಹಾತ್ಮ ಅವನು ಇದ್ದ ಅಂತ. ಸಹ ಯುಗ ಸರ್ವತಃ ಸರ್ವಾಸು ದಿಕ್ಷೋ ಗ್ರಾಮೇಶೋ ನಗರೇಶು ಚ नगरेषु च ಆವಸಥಾನ್ ಅವಸಥಾಲ आवसथान् ಯೇ ಚ ವಸಂತಿ ಯೇಷ್ವಿತಿ ಆವಸಥಾಃ ये च वसन्ति येष्विति आवसथान्. ಬಂದು ಇಲ್ಲಿ ವಾಸವಾಗುತ್ತಾರೆ. ಅದಕ್ಕೆ ಆವಸದ ಆವಸದ ಅಂತ ಆ ಏತಿ ಅಂತ. ಎಲ್ಲಾ ಕಡೆಯಲ್ಲೂ ಹಳ್ಳಿಯಲ್ಲೂ ನಗರಗಳಲ್ಲೆಲ್ಲ ಎಲ್ಲಾ ಕಡೆಯಲ್ಲೂ ಕೂಡ ಕಾಲಿ ಕಮಲಾವಾದಿ ಹಾಗೆ ಜಾತಿ ಎಲ್ಲರೂ ಪೌತ್ರಾಯಣ ಪೌತ್ರಾಯಣ ರೆಸ್ಟ್ ಹೌಸ್, ಪೌತ್ರಾಯಣ ಇದು ವಸತಿ ಗೃಹ, ಭೋಜನಶಾಲ, ಪೌತ್ರಾಯಣ ಭೋಜನಶಾಲ, ಪೌತ್ರಾಯಣ ವಸತಿ ಗೃಹ, ಪೌತ್ರಾಯಣ ರೆಸ್ಟೋರೆಂಟ್, ಪೌತ್ರಾಯಣ ಎಲ್ಲ ಬಾರು, ಪೌತ್ರಾಯಣ ಎಲ್ಲ ಇದು. ಹೌದು ಕೊಡ್ಲಿಕ್ಕೆ ತಿಂದು ಮಾಡಿ ಚೆನ್ನಾಗಿರುತ್ತೆ ಮಹಾತ್ಮ. ತಾನ್ ಮಾಪಯಾನ್ ಚಕ್ರೇ तान् मापयान् चक्रे ಕಾಲಿತವಾನಿತ್ಯರ್ಥ कालितवान् ಅವುಗಳನ್ನು ಮಾಡಿಸಿದ್ನಂತೆ. ಎಲ್ಲಾ ಕಡೆಯಲ್ಲಿ ಕೂಡ ಛತ್ರಿಗಳನ್ನು ಕಟ್ಟಿಸ್ಬಿಟ್ಟು ಅಡಿಗೆಯನ್ನು ಬಿಟ್ಟು ದೊಡ್ಡ 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 ಅಡಿಗೆ ಮನುಷ್ಯ ಕುಂಟೆ ಹಾಕೋದು ಒಲೆಗೆ. ಅನ್ನ ಇದು ನೀರು ಬೇಯ್ತಾನೆ ಇರುತ್ತೆ. ಯಾರು ಬಂದು ಮತ್ತೆ ಅಕ್ಕಿ ಹಾಕ್ತಾ ಇರೋದು, ಸಾರು ಮಾಡೋದು, ಹುಳಿ ಮಾಡೋದು. ನೀನ್ ಮಾಡಿಸು ಹಂಗೆ ಏನ್ ಮಾಡ್ತೀಯ. ಸರ್ವತ ಏವ ಮೇ ಅನ್ನಂ ಅನ್ನಂ ಮಮ ಅನ್ನಂ ತೇಷು ಆವಸೇಷು ವಸಂತಃ ಗಚ್ಚಂತಿ ಭೋಕ್ಷ್ಯಂತೆ ಇತ್ಯಭಿಪ್ರಾಯಃ. ಏವಂ ಅಭಿಪ್ರಾಯಃ. ಉಚ್ಛಂತಿ ಭೋಕ್ಷ್ಯಂತೆ ಇತ್ಯೇವಂ ಅಭಿಪ್ರಾಯಃ. ಎಲ್ಲಾ ಕಡೆಯಿಂದಲೂ ಬಂದು ಯಾಕೆ ಓಡಾಡ್ತಾ ಇರ್ತಾರೆ, ಯಾವ ಇದ್ದೇ ಇರ್ತಾರೆ. ಪ್ರಯಾಣಿಕರು, ಊರಿಗೆ ಹೋಗುವವರು, ಬೇರೆಯವರು ಇರ್ತಾರೆ. ಎಲ್ಲಾ ಕಡೆಯಿಂದಲೂ ಬಂದು ಇಲ್ಲಿದ್ದು ಊಟವನ್ನು ಮಾಡ್ತಾರೆ, ತಿಂತಾರೆ ಅಂತ ಆ ಒಂದು ಉದ್ದೇಶದಿಂದ ಎಲ್ಲಾ ಕಡೆಯಲ್ಲೂ ಮಾಡ್ಬಿಟ್ಟಿದ್ದ ಪುಣ್ಯಾತ್ಮ. ಅನ್ನಛತ್ರವನ್ನು ಕಟ್ಬಿಟ್ಟಿದ್ದ. ಅಸಹ ಹಗುಂಸಾಹ ನಿಶಾಯಾಮತಿ ಪೇತುಃ अतः हगुंसाः निशायामतिपेतुः ತದ್ಧೈವ ಹಗೂಹೋ ಹಗುಂಸಮಭ್ಯುವಾದ. ಹೋ ಹೋಯ್ ಭಲ್ಲಾಕ್ಷ ಭಲ್ಲಾಕ್ಷ ಜ್ಞಾನಶ್ರುತೆ ಪೌತ್ರಾಯಣಸ್ಯ ಸಮಂದಿವ ಜ್ಯೋತಿರಾತಕಂ ತನ್ಮಾ ಪ್ರಸಾಂಕ್ಷೀಃ ತತ್ವಾಮಾ ಪ್ರಧಾಕ್ಷೀರಿತಿ. ಓದಕ್ಕೆ ಬರಲ್ಲ. ಜಾಗಶ್ರುತೆ ಪೌತ್ರಾಯಣಸ್ಯ ಸಮಂದಿವಾ ಜ್ಯೋತಿರಾದದಂ ತನ್ಮಾ ಪ್ರಸಾಂಕ್ಷೀಃ ತತ್ವಾ ಪ್ರತಿಧಕ್ಷ್ಯತಿ. ಅಥ ಹ ಹಗುಂಸಾಃ ದಿಶಾಯಾಂ ಅತಿಪೇತುಃ ತತ್ ಹ ಏವ ಹಗುಂ ಏವ ಇಲ್ಲ ಏವಗು ಏವಂ ಇಲ್ಲ. ಅಯ್ಯೋ ತತ್ ಹ ಏವಂ ಹಂಸಃ ಹಂಸಂ ಅಭ್ಯುವಾದ. ಹೋ ಹೋ ಹೋಯ್ ಭಲ್ಲಾಕ್ಷ ಭಲ್ಲಾಕ್ಷ ಜಾನಶ್ರುತೇಃ ಪೌತ್ರಾಯಣಸ್ಯ ಸಮಂ ದಿವಾ ಜ್ಯೋತಿಃ ಆದತಂ ತತ್ ಮಾ ಪ್ರಸಾಂಕ್ಷೀಃ ಸಹ ತ್ವಾ ತತ್ ತ್ವಾ ಮಾ ಪ್ರಧಾಕ್ಷೀಃ. ಸಾಕ್ಷಿ. ಆಮೇಲೆ ಈ ಪೌತ್ರಾಯನಿಗೆ ಅನುಗ್ರಹ ಮಾಡಬೇಕು ಅಂತ ದೇವತೆಗೆ ಬುದ್ಧಿ ಬಂದ್ಬಿಡ್ತದೆ. ಇಷ್ಟು ಅನ್ನದಾನ ಮಾಡ್ತಾ ಇದ್ದಾನೆ, ಅನ್ನದಾನ ಮಾಡ್ತಿದ್ದ ಪೌತ್ರಾಯನಿಗೆ ಅನುಗ್ರಹ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಹಂಸ ರೂಪದಿಂದ, ಹಕ್ಕಿ ರೂಪದಿಂದ ರಾತ್ರಿ ಹೊತ್ತಲ್ಲಿ ಕಾಣಬಾರ್ದು ಅಂತ, ಯಾರು ಗೊತ್ತಾಗಬಾರ್ದು ಅಂತೇಳಿ 7 ಗಂಟೆ 8 ಗಂಟೆ ಚಳಿ, ಬೇಸಿಗೆ ಕಾಲ, ಭಾರಿ ಬೇಸಿಗೆ ಕಾಲ, ಅವನು ಹರ್ಮಿಸ್ತಲೆ ಟೆರೆಸ್ ಮೇಲೆ ಹೋಗಿ ಆರಾಮ್ ಖುಷಿಯಾಗಿ ಕೂತಿದ್ದಂತೆ. ಗಾಳಿ ಬೀಸ್ತಾ ಇತ್ತು, ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಗಾಳಿ ಬೀಸ್ತಾ ಇದ್ದಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ 7:30 8 ಗಂಟೆ ಮೇಲೆ ಆ ಟೆರೆಸ್ ಮೇಲೆ ದೊಡ್ಡ ಆರಾಮ್ ಖುಷಿ ಹಾಕೊಂಡು ಕೂತ್ಕೊಂಡಿದ್ದಾನೆ. ಆ ಟೈಮಲ್ಲಿ ಹಂಸಗಳು ಮೇಲೆ ಹಾರು ಹೋಗ್ತಾ ಇದೆ. ಹಂಸ ನಿಶಾಯಾಮ ರಾತ್ರಿ ಹೊತ್ತಿನಲ್ಲಿ ಹಂಸಗಳು ಅತಿಪೇತುವು, ಪಪಾತ ಪ್ರೇತಗಳು, ಪೇತುವು ಪತ್ಲಿಗತವು ಹಾರೋಗ್ತಾ ಇದ್ದೆ. ಅಲ್ಲಿ ಹಾರೋಗ್ತಿರ್ಬೇಕಾದ್ರೆ
ಮುಂದಿನ ಹಂಸವನ್ನು ನೋಡಿ ಹಿಂದಿನ ಹಂಸ ಕೂಗು ಹೇಳ್ತಂತೆ, ಹೋ ಹೋ ಏ ಹೋ ಹೋ ಇದೆ, ಹೋ 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 ಅಂತ ಕೋಗಿಲೆ. ಏನಪ್ಪಾ ಅಂದ, ಏ ಭಲ್ಲಾಕ್ಷ ಭಲ್ಲಾಕ್ಷ, ಏ ಕಣ್ಕಾಳದವನು ಅಂತ. ಭಲ್ಲಾಕ್ಷ ಅಂದ್ರೆ ಇದು ಮಂದಗ ಇದು ದೃಷ್ಟಿಯುಳ್ಳವನು. ಯಾರಿಗೆ ಮಂದ ದೃಷ್ಟಿ ಇದೆಯೋ ಅವನು ಭಲ್ಲಾಕ್ಷ ಅಂತ. ಕಣ್ಣು ಸರಿಯಾಗಿ ಕಾಣದಿದ್ದು. ಕೂಡ ಕೂಡ ಈ ಅಲ್ಲಿ ಕೂತಿದ್ದಾನೆ ಯಾರು ಜಾಣಶ್ರುತಿ, ಅವ್ರ ಮೇಲೆ ಹಾರೋಗ್ತಿದ್ಯಲ್ಲೋ, ಜ್ಞಾನ ಬೇಡವ ನಿಂಗೆ, ಏನಾಗುತ್ತೆ ಹೋದ್ರೆ ಅಂತ. ಅಯ್ಯೋ ಹೋದ್ರೆ ಏನಾಗುತ್ತಾ, ಜಾಣಶ್ರುತಿ ಪೌತ್ರಾಯಣಸ್ಯ, ಜಾಣಶ್ರುತಿ ಪೌತ್ರಾಯಣ ಅಲ್ಲ, ಅವನ ಅನ್ನದಾನ ತೇಜಸ್ ಇದೆಯಲ್ಲ ದ್ವಿಲೋಕದವರೆಗೂ ಫ್ಲೇಮ್ ಹೋಗ್ತಾ ಇದೆ. ಫ್ಲೇಮು ಅದನ್ನ ಮಾಪ್ರಸಾಕ್ಷಿ, ಅದನ್ನ ಮುಟ್ಟಿಸ್ಕೋಬೇಡ, ಸುಟ್ಟೋಗ್ಬಿಡ್ತೀಯ, ನೀನು ರೆಕ್ಕೆ ಸುಟ್ಟೋಗ್ಬಿಡುತ್ತೆ, ರೆಕ್ಕೆ ಧಬಾಗ್ ಬಿದ್ಬಿಡ್ತೀಯ ನೀನು, ಹೋಗ್ಬೇಡ. ಆ ಪಕ್ಕದಲ್ಲಿ ಹೋಗು, ಇಟ್ಕೊಂಡು ಅವ್ನು ಮಲಗಿದಾನ, ಹಿಂಗ್ ಹೋಗು, ಅವನ ಮೇಲೆ ಹಾರೋಬೇಡ. ಅವನ ಮೇಲೆ ಅವನ ನೋಡ್ಬಿಟ್ಟ ಅಂದ್ರೆ ನೀನ್ ಬೂದಿ, ನೀನ್ ಭಸ್ಮ ಆಗ್ಬಿಡ್ತೀಯ, ಗೊತ್ತಾಯ್ತಾ. ಅವನು ಫ್ಲೇಮ್ ಇದೆಯಾ, ನತ್ತಿಯಿಂದ ನಡುನತ್ತಿಯಿಂದ ದ್ವಿಲೋಕದವರೆಗೂ ಅವನು ಜ್ಯೋತಿ ಹೋಗ್ತಾ ಇದೆ. ಒಂದು ಅನ್ನದಾನ ನಿಮಿತ್ತವಾದ ಒಂದು ಜ್ಯೋತಿ ಬರ್ತಾ ಇದೆ, ಅದೇ ತಾಕಿಸ್ಕೋಬೇಡ, ಸುಟ್ಟೋಗ್ತೀಯ ನೀನು ಅಂತ ಹೇಳ್ಬಿಟ್ಟು ಹಿಂದಿನ ಹಂಸ ಮುಂದಿನ ಹಂಸಕ್ಕೆ ಹೇಳ್ತು. ಅಲ್ಲ, ದೇವತೆಗಳವರು ಬೇಕು ಅಂತ ಇವನಿಗೆ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಏನೋ ಆದ್ಮೇಲೆ ಹಾಕ್ತಾ ಇದ್ದಿಲ್ಲ, ಆದ್ಮೇಲೆ ಹಾರಬೇಡ, ಈ ಕಡೆ ಹಾರು, ಪಕ್ಕದ ಹಾರು, ಕಣ್ಕಾಳದನಿಗೆ ಸುಟ್ಟೋಗ್ತೀಯ, ಹೋಗ್ಬೇಡ ಅಂದ್ಮೇಲೆ ಅಂತ ಈ ರೀತಿ ಹೇಳ್ತು. ತತ್ತೇವಂ ಸತಿ ರಾಜನಿ ತಸ್ಮಿನ್ ಘರ್ಮಕಾಲೆ ಧರ್ಮತಲಸ್ಥೆ ಅಸಹ ಹಂಸಾಹ ನಿಶಾಯಾಂ ರಾತ್ರು ಅತಿಪೇತು. ಈ ರೀತಿ ಇರುವಾಗ ಒಂದ್ ದಿವಸ ರಾಜನು ಆ ಘರ್ಮಕಾಲ, ಏಪ್ರಿಲ್ ಮೇ ಜೂನ್, ಏಪ್ರಿಲ್ ಮೇ ಭಾರಿ ಸೆಕೆ ಅಲ್ಲ, ಆ ಸೆಕೆಯಲ್ಲಿ ಬಹಳ ಇದಾಗಿದ್ವಿ. ಹರ್ಮ್ಯಸ್ಥಳ ಅಂದ್ರೆ ಟೆರೇಸು RCC, ಅದ್ರ ಮೇಲೆ ದೊಡ್ಡ ಆರಾಮ. ರಾಜ ಅಂದ್ರೆ ಕೇಳ್ಬೇಕಾ, ತಕ್ಕಂಥ ವ್ಯವಸ್ಥೆ ಇದ್ದೇ ಇರುತ್ತೆ. ಒಳ್ಳೆ ಹಾಕೊಂಡು ಅಲ್ಲಿ ಆರಾಮಾಗಿ ಗಾಳಿ ಬೇರೆ, ಅದು 5-6 ಫ್ಲೋರ್ ಎತ್ತರ ಯಾರ್ದು, ಮಹಾರಾಜಂದು ಟೆರೇಸು. ಅದಕ್ಕೆ ಗಾಳಿ ಬೀಸ್ತಾ ಇದ್ರೆ, ಎತ್ತರದ ಗಾಳಿ ಬೀಸಿತ್ತಲ್ಲ, ಒಳ್ಳೆ ನ್ಯಾಚುರಲ್ ಇದು ಗಾಳಿ. ಸೊಳ್ಳೆ ಇರಲ್ಲ, ಗಾಳಿ ತಣ್ಣಗಿರುತ್ತೆ, ಹಿತವಾಗಿರುತ್ತೆ, ಹಾಗೆ ನಿದ್ದೆ ಬರುತ್ತೆ. ಹಾಗೆ ಕೂತಿದ್ದಾಗ ಹಂಸಗಳು ರಾತ್ರಿ ಹೊತ್ತಲ್ಲಿ ಹಾರ್ಕೊಂಡು ಹೋದ್ರು. ರಾತ್ರಿ ಹೊತ್ತು ಹಂಸ ಇರಲ್ಲ, ಬೇಕು ಅಂತ ಇವನಿಗೆ ಅನುಗ್ರಹ ಮಾಡ್ಕೊಂಡು ಬಂದಿದ್ದು. ಯಾಕೆ ರಾತ್ರಿ ಕಾಯ್ತಾ ಇದ್ರು ಅಂದ್ರೆ, ಹಗಲತ್ತಾದ್ರೆ ಅವನಿಗೆ ಇದಾಗ್ಬಿಡುತ್ತೆ, ಇವ್ರು ಢೋಕ ಆಗಿ ಗೊತ್ತಾಗ್ಬಾರ್ದು, ಬರೀ ಶಬ್ದ ಕೇಳ್ಬೇಕು, ಯಾರು ಹೇಳೋಕ್ಕಾಗಬಾರ್ದು. ಋಷಯೋವ ದೇವತಾವ ರಾಜ್ಯ ಅನ್ನದಾನ ಗುಣೈಃ ತೋಷಿತಾಸ್ತಂತಹ ಹಂಸರೂಪಾಃ ಭೂತ್ವಾ ರಾಜ್ಞೋ ದರ್ಶನ ಗೋಚರೆ ಪತಿಪೇತೋ ಪತಿತವತ್ಯಃ. ಅನ್ನದಾನ ಗುಣೈಃ ತೋಷಿತಾಃ ಸಂತಃ ಹಂಸರೂಪಾಃ ಭೂತ್ವಾ ರಾಜ್ಞೋ ದರ್ಶನ ಗೋಚರೆ ಅತಿಪೇತೋ ಪತಿತವಂತಹ. ಅದು ಋಷಿಗಳು, ಯಾರೋ ಅಂಗಿರಸಾದ ಋಷಿಗಳು ಅನುಗ್ರಹ ಮಾಡಬೇಕು ಅಂತ, ಅದು ದೇವತೆಗಳು, ಅಗ್ನಿವಾಯು ಆದಿಂದ ಆ ದೇವತೆಗಳು ರಾಜ್ಯನಿಗೆ ಅನ್ನದಾನ ಮಾಡ್ತಿದ್ದಾನೆ, ಇವನ ಗುಣದಿಂದ ಸಂತೋಷಗೊಂಡವರಾಗಿ ಹಂಸರೂಪವನ್ನು ಪಡ್ಕೊಂಡು ರಾಜನಿಗೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಹಾಕೊಂಡವರು. ಅಲ್ಲ ಲೈಟ್ ಎಲ್ಲ ಇತ್ತು, ಕಾಣ್ತಾ ಇದೆಯೋ ಹಕ್ಕಿಗಳು ಕಾಣ್ತಾ ಇದೆ. ಪತಿತವಂತಹ ಆ ಹಂಸಗಳು ಹಾರ್ಕೊಂಡು ಹೋಗ್ತಾ ಇದೆ. ಮುಂದೆ 100 ಹೋಗಿದೆ, ಹಿಂದೆ ಬೇಕು ಅಂತ 2-3 ಜನ ಹಿಂದೆ ಉಳ್ಕೊಂಡಿದ್ರು. ಅವ್ರು ಬರುವಾಗ ಅವ ಹೇಳ್ತಾನೆ, ತಸ್ಮಿನ್ ಕಾಲೇ ತೇಷಾಂ ಪತತಾಂ ಹಂಸಾನಾಂ ಏಕಃ ಪೃಷ್ಠತಃ ಪತನ್ ಅಗ್ಗತಃ ಪತಂತಂ ಹಂಸಂ ಅಭ್ಯುಕ್ತವಾನ್. ಆ ಟೈಮಲ್ಲಿ ಅವರೆಲ್ಲ ಹಾರುತ್ತಿರುವಾಗ ಮುಂದುಗಡೆ ಹಾರುತ್ತಿರುವಂತಹ ಒಂದು ಹಕ್ಕಿಯನ್ನ, ಒಂದು ಹಂಸವನ್ನು ಕುರಿತು ಹಿಂದ್ಗಡೆ ಇದ್ದಂತಹ ಒಂದು ಹಂಸ ಅವನು ಕುರಿತು ಹೇಳಿದಂತೆ. ಅವ್ರಿಗೆ ಕೇಳಿಸುವ ಹಾಗೇನೆ ಇವ್ರಿಗೂ ಕೇಳಿಸ್ಬೇಕು, ಯಾರಿಗೆ, ರಾಜನಿಗೂ ಕೇಳಿಸ್ಬೇಕು, ಆ ಹಂಸನಿಗೂ ಕೇಳಿಸ್ಬೇಕು. ಹೋ ಹೋಯಿ ಇತಿ ಭೋ ಭೋ ಇತಿ ಸಂಬೋಧ್ಯ. ಲೇ 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 ಅಂತೀವಲ್ಲ, ಲೇ 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 ನೋಡಿ, ಹೋ 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 ಅಂತ, ಹೋ ಹೋ ಹೋಯ್, ಹೋ ಹೋಯ್, ಲೇ ಲೇ ಭೋ ಭೋ ಅಂತ ಸಂಬೋಧಕ್ಕೆ ಅನುಕರಣೆ ಅದು. ಭಲ್ಲಾಕ್ಷ ಐತಿ ಆದರಂ ದೋಷೆಯನ್ನು. ಏ ಭಲ ಮಾರಾಯ, ನಿನ್ನೆ ಭಾಳ ಪ್ರೇಮ ಇದೆ, ಹುಟ್ಟೋಗ್ಬಿಟ್ರೆ ಬಹಳ ಕಷ್ಟ ಕಣೋ, ನಿನ್ಮೇಲೆ ನಂಗೆ ಭಾರಿ ಆದರ ಇದೆ, ನೀನು
ನಿನ್ ಕಣ್ ಕಾಣ್ತಿಲ್ಲ ಅಂತ ಕಾಣುತ್ತೆ, ಅಲ್ಲಿ ಹಾರ ಹೋಗ್ತಾ ಇದೀಯಾ ಅಂತ. ಸ್ವಾಮಿ ಭಲ್ಲಾಕ್ಷಾನಕ್ಕೆ ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮುಂದೆ ಇದರಲ್ಲೇ ಇದೆ, ಯಥಾ ಪಶ್ಯ ಪಶ್ಯ ಆಶ್ಚರ್ಯಂ ಇತಿ ತದ್ವತ್. ಯಥಾ ಪಶ್ಯ ಪಶ್ಯ ಆಶ್ಚರ್ಯಂ ಇತಿ ತದ್ವತ್. ನೋಡು 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 ಅಂತ ಆಧಾರಕ್ಕಾಗಿ ಹೇಳ್ತಾರೆ. ಸಗಣಿ ಸಗಣಿ ಇದೆ, ನೋಡು ನೋಡು ನೋಡು, ತುಳಿದು ಬಿಡ್ತೀಯಾ ಅಂತ. ನಡೀತಾ ಇರ್ಬೇಕಾದ್ರೆ ಎಲ್ಲೋ ನೋಡ್ಕೊಂಡು ನಡೀತಾ ಇದ್ರೆ ಅಲ್ಲಿ ನೋಡು ನೋಡು ನೋಡು, ಸಗಣಿ ಸಗಣಿ ತುಳಿದು ಬಿಡ್ತೀಯಾ ಅಂತ ಕೂಗಿ ಹೇಳುವ ಹಾಗೆ ಈ ಹೇಳ್ತಾ ಇದೆ. ಇಲ್ಲಿ ಹೇಳ್ತಾ ಇದೆ ಭಾಷೆಗೆ ಬರೀತಾರೆ, ಭಲ್ಲಾಕ್ಷ ಇತಿ ಮಂದದೃಷ್ಟಿ ಸೂಚಯನ್ನಾಹ. ಅಕ್ಷ ಅಂದ್ರೆ ದೃಷ್ಟಿ ನೋಟ, ಭಲ್ಲಾಕ್ಷ ಅಂದ್ರೆ ಕುಗ್ಗಿದ ನೋಟ ಅದನ್ನ ಹೇಳ್ತಾ ಇದೆ ಅಂತ. ಕಣ್ಕೊಳ್ಳೋನಿಗೆ ಹೋಗ್ತಿದ್ದಲ್ಲ ಇದ್ರ ಮೇಲೆ ಅಂತ. ಅಥವಾ ಸಮ್ಯಕ್ ಬ್ರಹ್ಮ ದರ್ಶನ ಅಭಿಮಾನಸ್ವಾತ್. ಸಮ್ಯಕ್ ದರ್ಶನಾಭಿಮಾನತ್ವಾತ್ ತಸ್ಯ ಅಸಕೃತ್ ಉಪಲಬ್ಧಃ ತೇನ ಪೀಡ್ಯಮಾನಃ ಅಮರಶತಿಯ ತತ್ ಸೂಚಯತಿ ಭಲ್ಲಾಕ್ಷ ಭಲ್ಲಾಕ್ಷ ಇತಿ. ಮುಂದೆ ಹಾಕ್ತಾ ಇರುವಂತಹ ಹಂಸ ತುಂಬಾ ತಿಳ್ಕೊಂಡಿರ್ತಂತೆ, ಭಾರಿ ವಿದ್ಯಾವಂತ ಬುದ್ಧಿವಂತಂತೆ. ಅದು ಹಿಂದಿನ ಹಕ್ಕಿಯನ್ನು ಭಾರಿ ಪೆದ್ದ ನೀನ್ ದಡ್ಡ, ನಿಂಗೆ ಒಂದು ಗೊತ್ತಾಗಲ್ಲ ಅಂತ ತುಂಬಾ ಸಲ ಹಂಗಿಸಿ ಇದಾಗಿತ್ತಲ್ಲ. ಈಗ ಸೇರ್ ತೀರ್ಸ್ಕೊತೀನಿ, ಕುರುಡ ಕುರುಡ ಅಂತ ಅದನ್ನ ಸೇರ್ ತೀರ್ಸೋಕೋಸ್ಕರ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಬೋದು ಭಾಷೆಕಾರ. ಮುಂದಿನ ಹಂಸ ವಿದ್ಯಾಭ್ಯಾಸ ಕಾಲದಲ್ಲೋ ಯಾವುದೋ ಟೈಮಲ್ಲಿ ಹಿಂದಿನ ಹಂಸಕ್ಕೆ ತುಂಬಾ ಸಲ ಬೈಬಿಟ್ಟಿತ್ತು, ಒಂದಿಟ್ಟು ನಿಂಗೆ ಏನು ಗೊತ್ತಾಗಲ್ಲ, ನೀನ್ ದಡ್ಡ, ನೀನ್ ಪೆದ್ದ, ನೀನ್ ಮೂರ್ಖ ಅಂತ. ಇದು ಬಹಳ ನೊಂದ್ಕೊಂಡ್ ಬಿಟ್ಟಿತ್ತು, ನಮ್ ಬಹಳ ಬೈಸ್ಗಳು. ಈಗ ನಾನು ಬೈತೀನಿ ಅಂತೀನಿ ಅಂತ ಹೇಳ್ಬಿಟ್ಟು ಭಲ್ಲಾಕ್ಷ ಭಲ್ಲಾಕ್ಷ ಅಂತ ಹೇಳಿ ಅದರಿಂದ ಅರ್ಥ ಪಡೆದಾರೆ. ಆಗಲು ಮಾಡ್ಕೋಬಹುದು ಅಂತ. ಏನು ಪೀಡ್ಯಮಾನ ಅಂತ ಅವ್ನು ಬೈದಿದ್ದನ್ನ ಸಂತೋಷವಾಗಿ ಬೈದಾನೆ ಅಂತ. ಜ್ಞಾನಶ್ರುತೇ ಪೌತ್ರಾಯಣಸ್ಯ ಸಮಂ ತುಲ್ಯಂ ದಿವಾ ದ್ವಿಲೋಕೇನ ಜ್ಯೋತಿ ಪ್ರಭಾಸ್ವರಂ ಅನ್ನದಾನಾದಿ ಜನಿತ ಪ್ರಭಾವಜಂ ಆತತಂ ವ್ಯಾಪ್ತಂ ದ್ವಿಲೋಕ ಸ್ಫುರಕಿತ್ಯರ್ಥಃ. ಜ್ಞಾನಶ್ರುತಿ ಪೌತ್ರಾಯಣವನ್ನು ದ್ವಿಲೋಕಕ್ಕೆ ಸಮಾನವಾಗಿ, ದ್ವಿಲೋಕದ ಈಕ್ವಲ್, ದ್ವಿಲೋಕ ಎಷ್ಟಿದೆಯೋ ಅಲ್ಲಿವರೆಗೆ ಅವನ ಜ್ಯೋತಿಷ್ ಹರಡ್ಕೊಂಡಿದೆ, ವ್ಯಾಪ್ತವಾಗಿದೆ, ತುಂಬಿಕೊಂಡಿದೆ. ಅಲ್ಲಿವರೆಗೂ ಇವನು ಜ್ಯೋತಿಷ್ ಹೋಗ್ಬಿಟ್ಟಿದೆ. ಅನ್ನದಾನಾದಿ ಅನ್ನದಾನ ಮುಂತಾದಿಂದ ಉಂಟಾದ ಆ ಪ್ರಭಾವದಿಂದ ಉಂಟಾದ ಆ ಕಾಂತಿ ಜ್ಯೋತಿಷು ಅಲ್ಲಿವರೆಗೂ ಹರಡ್ಕೊಂಡಿದೆ. ದಿವಾ ಅನ್ನಾವಾ ಸಮಂ ಜ್ಯೋತಿ ಚಿಂತಿತು. ಹೀಗೂ ಅರ್ಥ ಮಾಡ್ಬೋದು. ಸಮಂ ದಿವಂ ಅಂದ್ರೆ ದಿವಾ ಅಂತ ಹಗಲ ಹೊತ್ತು ಯಾವ ಬೆಳಕೋ ಅಂಥ ಬೆಳಕು ಅಂತೂ ಅರ್ಥ ಮಾಡ್ಬೋದು. ಮೊದಲು ದ್ವಿಲೋಕ ಅಂತ ಅರ್ಥ ಮಾಡಿದ್ರು. ಎರಡನೇ ಅರ್ಥ ಹಗಲ ಹೊತ್ತಿನಲ್ಲಿ ಯಾವ ಒಂದು ಬೆಳಕಿರುತ್ತೋ ಆ ರೀತಿ ಬೆಳಕಿರ್ತಕ್ಕದ್ದಾದ ಬೆಳಕು ಒಂದು ವ್ಯಾಪ್ತವಾಗಿದೆ ಅಂತ. ತನ್ಮಾ ಪ್ರಸಾಂಕ್ಷಿ ಸಂಜನಂ ಶಕ್ತಿಂ ತೇನ ಜ್ಯೋತಿಷ ಸಂಬಂಧಂ ಆಕಾಶಿ ಇತ್ಯರ್ಥ. ಆ ಜ್ಯೋತಿಷವನ್ನು ಸಂಬಂಧ ಮಾಡ್ಕೋಬೇಡ, ಇಟ್ಕೋಬೇಡ, ತಾಕಿಸ್ಕೋಬೇಡ, ಸುಟ್ಟೋಗ್ಬಿಡ್ತೀಯ ನೀನು, ರೆಕ್ಕೆ ಸುಟ್ಟೋಗ್ಬಿಡುತ್ತೆ ಅಂತ. ತತ್ ಪ್ರಸಂಜನೇನ ತಜ್ಜ್ಯೋತಿ ತ್ವಾಂ ಮಾ ಪ್ರಸಾಕ್ಷಿ ಮಾ ದಹತು ಇತ್ಯರ್ಥಃ. ಆ ಜ್ಯೋತಿಷನ್ನು ಅಂಟ್ಕೊಳ್ಳೋದ್ರಿಂದ ನೀನು ಸುಟ್ಟೋಗೋದೇ ಇರುವಂತಾಗು. ಇಲ್ಲಿ ಸುಟ್ಟೋಗೋದು ಬೇಡ, ತಾಕಿಸ್ಕೋಬೇಡ, ಸುಟ್ಟೋಗೋದು ಬೇಡ, ಪಕ್ಕಕ್ಕೆ ಹೋಗು, ಅದ ಮೇಲೆ ಹೋಗ್ಬೇಡ ಅಂತ. ಪುರುಷ ವ್ಯಕ್ತಿ ಏನವ ಮಾ ಪ್ರಸಾಕ್ಷಿ ಇದು. ಪ್ರಸಾಕ್ಷಿ ಮಧ್ಯಪುರುಷ ಇದೆ, ಮಧ್ಯಪುರುಷ ಹೊಂದಲ್ಲ. ಆ ಜ್ಯೋತಿಷು ಇನ್ನೊಂದು ಸುಡೋದು ಬೇಡ, ಪ್ರಸಾಕ್ಷಿ ಅಂತೇಳಿ ಆ ಮಧ್ಯಪುರುಷವನ್ನ ಪ್ರಥಮ ಪುರುಷಕ್ಕೆ ಬದಲಾಯಿಸಿಕೊಂಡು ಮಾ ಪ್ರಸಾಕ್ಷಿ, ಆ ಜ್ಯೋತಿಷು ನಿನ್ನ ಸುಡುವುದು ಬೇಡ ಅಂತ ಅರ್ಥ ಮಾಡ್ಕೊಳ್ಳಿ.